మా తెలుగు తల్లికి మల్లె పూదండ, మా కన్న తల్లికి. అవునరా, నేను మొత్తం చేసుకొచ్చాను. నీదైపోయిందా? ఓ, ఏంట్రా మొన్న కూడా చేయలేదు, ఈరోజు కూడా చేయలేదంటే టీచర్ కొడతారు. पंचायत कमेटी के मेंबर विजय बाबू आप लोग ನಾವೆಲ್ಲರೂ ಅವ್ರನ್ನ ಸ್ವಾಗತಿಸೋಣ. ಪ್ರೀತಿಯ ಸಂಗಾತಿಗಳೇ, ನಮಸ್ಕಾರ. ಒಂದು ದಾರ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಗಂಡನ ಕಾಲಡಿಯಲ್ಲಿ ಬದುಕ್ತಿದ್ದಂತಹ ಹೆಣ್ಣಿನ ಜೀವನ ಮುಗ್ದೋಯ್ತು. ಥ್ಯಾಂಕ್ ಯು. ಇದು ವಿದ್ಯಾಭ್ಯಾಸದ ಕಾಲ. ನಮ್ಮ ಹೆಣ್ಮಕ್ಳು ವಿದೇಶಕ್ಕೆ ಎಲ್ಲಿ ಬೇಕಾದ್ರೂ ಹೋಗಿ ವಿದ್ಯಾಭ್ಯಾಸ ಪಡಿತಿರೋದನ್ನ ನೋಡ್ತಿರುವಂತಹ ಕಾಲ. ಸ್ವಂತ ಕಾಲ ಮೇಲೆ ನಿಲ್ಬೇಕು ಅನ್ನೋ ಉದ್ದೇಶ ಹೆಣ್ಮಕ್ಳಲ್ಲಿರೋದು ಇವತ್ತು ತುಂಬಾ ದೊಡ್ಡ ವಿಷಯ. ಆ ರೀತಿ ಯೋಚನೆ ಮಾಡುವಂತಹ ಹಲವು ವಿಷಯಗಳು ನಿಮ್ಮ ಒಬ್ಬೊಬ್ಬರನ್ನು ಯೋಚನೆಗಚ್ಚುತ್ತೆ. ನಾನು ಯೋಚಿಸ್ತೇನೆ. ರಮಣಿ, ಚಿಂತಿಸ್ಬೋದಲ್ಲ? ಲಾಲ್ ಸಲಾಂ. ಏ ಜಾನಕಿ, ನೀನ್ ಮೇಕಪ್ ಮಾಡೋದ್ ಸ್ವಲ್ಪ ಕಮ್ಮಿ ಮಾಡ್ತೀಯಾ? ಟೈಮ್ ಆಯ್ತು ಅಂತ ಹೇಳ್ತಾ ಇಲ್ವಾ? ಬೇಗ ಬಂದು ಊಟ ಮಾಡ್ಬಾ. ನನಗ್ ಹಸುವಿಲ್ಲಮ್ಮ. ಮತ್ತಿನ್ ಯಾರಿಗೋಸ್ಕರ ನಾನು ಬೆಳಗ್ಗೆನೆ ಎದ್ದು ಅಡಿಗೆ ಎಲ್ಲ ಮಾಡಿ ಇಷ್ಟು ಕಷ್ಟಪಡೋದು? ಅಪ್ಪ ಮಗಳಿಗೆ ಏನು ಬೇಡ. ಆಹಾ, ಯಾರಿಗ್ ತಾನೇ ಬೇಕು ನಿನ್ನ ಅಡ್ಗೆ? ಇವತ್ತು ನಮ್ಮ ಪಾರ್ಟಿ ಬೀಫ್ ಫೆಸ್ಟ್ ಇದೆ. ಸರಿ, ನೀವು ಏನ್ ತಿನ್ಬೇಡಿ ಬಿಡಿ. ನಾಳೆಯಿಂದ ನಾನೇನು ಮಾಡೋದಿಲ್ಲ. ನೀವು ನಿಮ್ ಫೆಸ್ಟುನು. ಸರಿ, ನಾನು ಹೋಗ್ಬರ್ತೀನಿ. ಹಲೋ ಗೆಳೆಯ, ಡೀಲ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತಾ? ಹಾ, ಪೇಮೆಂಟ್ ಕೊಡೋರು ಓಡೋಗ್ಬಿಟ್ರು. ಸರಿ. ಏನಮ್ಮ ಉಷಾ, ಏನಾದ್ರೂ ಅಡುಗೆ ಮಾಡಿದ್ರೆ ತಗೊಂಬರಮ್ಮ. ಅವನ್ಗಿಟ್ಟಿದಲ್ಲ ನಾನ್ ತಿಂದೆ. ನಿಮಗ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಬಂದು. ಸರಿ, ಅಂಗಡಿಗೆ ಹೋಗಿ ಏನಾದ್ರು ತಿನ್ಕೊಂಡ್ ಬನ್ನಿ. ಇವತ್ತು ಹೋಟ್ಲಲ್ಲಿ ಬೋಂಡಾನೆ. ಬೋಲಿಂಗ್ ಕ್ಯಾಚ್ ಬೇಗ. ಸರಿ ಕಣ, ಫೀಲ್ಡ್ ಮಾಡು. ಅಣ್ಣ, ಆಟ ಆಡನ್ವಾ? ಏನು ಆಟ ಆಡೋದಕ್ಕೆ ನಾವು ಬಂದಿದ್ನಾವ? ಅಣ್ಣ ನಿಲ್ಸು, ಗಾಡಿ ನಿಲ್ಸೋಣ. ಇವತ್ತು ಗೊತ್ತಾಗ್ಬೇಕು. ಇಳಿಯೋ ಕೆಳಗಡೆ.
ನನ್ನ ಶಕ್ತಿಯಲ್ಲಿದೆ. ಹ್ಮ್ ಹ್ಮ್ ಓ ಹ್ಮ್. ಅಲ್ಲಿ ನೋಡು, ಅವನೇ ಅದು. ಯಾರವನ? ಅಲ್ಲಲ್ಲ, ಅವನು. ಮುಗೀತು ನಿನ್ ಕತೆ. ಏನೋ ಮಕ್ಳಿಗೆ ಆಟ ಆಡೋದಕ್ಕೆ ಬಿಡಲ್ವಂತೆ. ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಹ್ಮ್ ಹ್ಮ್ ನನ್ನನ್ನೇ ಮುಡ್ತೀಯ. ಪುಣ್ಯಭೂಮಿಯಲ್ಲಿ ನಮ್ಮ ಭಾರತವು ಮೊದಲನೇದು. ಮಾನ್ಸೂರೈ ನಿನ್ನೆ ಆದ ಜಗಳದಲ್ಲಿ ಯಾವುದೇ ಕಾರಣ ಇಲ್ಲದೆ ಹೊಡೆದಾಡಿದ್ದಾರೆ. ಇದಕ್ಕೆ ನಾವು ಸರಿಯಾದಂಥ ಪರಿಹಾರನ ಕೊಡಬೇಕು. ಇದರಿಂದ ನಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ. ಶ್ರೀಮಾನ್ ಕಾಶಿಜಿಯವ್ರ ಥರ ಯಾರು ಹೋರಾಡಿದ್ರು ನಮ್ಮ ಪಾರ್ಟಿಗೆ ಹಣನ ಸೇರಿಸೋದಕ್ಕೋಸ್ಕರ. ಹಾಗೆ ನಾಳೆ ಸ್ವತಂತ್ರ ಮುಕ್ತ ಪಂಚಾಯಿತಿಲಿ ಇರುವ ನಿಯಮದ ಪ್ರಕಾರ ಚಿಕಿತ್ಸೆಯ ಉದ್ದೇಶದಿಂದ ಫಂಡನ್ನು ರೈಸ್ ಮಾಡೋಣ. ಭಾರತ ಪುತ್ರ ಸಂತೋಷ್ಗೆ ಜೈ. ಅಲ್ಲಿ ನಾವು ವಿಜಯಣ್ಣನ ಮನೆ ಪಕ್ಕಕ್ಕೆ ಹೋಗ್ಬೇಕು. ಅವರು ಮಗಳ ಮದುವೆ ಬಗ್ಗೆ ನಾನು ಮಾತಾಡ್ಬೇಕಾಗಿತ್ತು. ಅದೆಲ್ಲ ನಡೆಯುತ್ತಾ? ಅದೆಲ್ಲ ಯಾವತ್ತೂ ನಡೆಯುತ್ತೆ. ಒಂದ್ ವೇಳೆ ಅವ್ರು ಏನಾದ್ರು ಇದ್ದೆ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು ಅಷ್ಟೇ. ಹಾ, ನೋಡೋಣ. ನಾನಲ್ಲಿ ವಿಜಯಣ್ಣನ ಮನೆ ಹತ್ರ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ವಿಜಯಣ್ಣನ ಮನೆ ಯಾವ ಕಡೆ ಬರುತ್ತೆ? ದಾರಿ ಕಾಣದಾಗಿದೆ ರಾಘವೇಂದ್ರನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಅಣ್ಣ ಅಣ್ಣ ಅಣ್ಣ, ಸ್ವಲ್ಪ ನಿಲ್ಲಿ. ಸ್ವಲ್ಪ ಬೇಗ ಬಾಮ ನೀನು. ಅಣ್ಣ, ಒಂದ್ ನಿಮಿಷ. ಹಾ, ಹತ್ತಮ್ಮ ಹತ್ತು. ಅಣ್ಣ, ನನ್ಗಲ್ಲಿಗೆ ಡ್ರಾಪ್ ಸರಿ, ಕೊಡ್ತೀರಾ? ಹತ್ತು. ನೀನು ಓದ್ತಾನೆ ಇದೆಯೇನಮ್ಮ? ಹೌದಣ್ಣ. ನಾನು ಜಾಸ್ತಿ ಓದ್ಲಿಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಗೂ ಹೋಗ್ತಿದ್ಯಾ? ಟೌನ್ಗೆ ಹೋಗ್ತಾ ಇದ್ದೀನಿ. PSC ಕೋಚಿಂಗ್ ಇದೆ. ಅಮ್ಮ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ನಾನಾ ಸುರೇಶನ್ ಮನೆಗೆ ಹೋಗ್ತಿದ್ದೀನಿ. 2ನೇ ಮಗುಗೆ ನೀರ್ ಹಾಕ್ತಿದ್ದಾರೆ. ಅದಿರ್ಲಿ, ನಿನ್ ಮದ್ವೆ ವಿಷಯ ಏನಾಯ್ತು? ಎಲ್ಲರಿಗೂ ಬಂತು? ನಡೆಯುತ್ತೋ ಇಲ್ವೋ? ಸುಮ್ನೆ ಬಾಯಿ ಮುಚ್ಕೊಂಡಿರ್ತೀರಾ? ಯಾಕಂದ್ರೆ ನಿನ್ ಮದ್ವೆ ನೋಡ್ಬೇಕು ಅಂತ ಆಸೆಯಿಂದ ಕೇಳ್ದೆ. ಸುಧಾಕರ್ ಇಲ್ಲಿಗೆ ಬರ್ದೇ ಇದ್ದಿದ್ದಕ್ಕೆ ನೀ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ವಿ. ಅದನ್ನ ಹೇಗ್ ಮರಿದಕ್ ಸಾಧ್ಯ? ನೀವ್ ನನಗೊಂದು ವಿಷಯ ಹೇಳಿದ್ರಿ ಅಲ್ವಾ? ಈ ಫೋಟೋ ನೋಡಿ. ತುಂಬಾ ಫೋಟೋ ಇದಾವಲ್ಲ. ಎಲ್ಲ ತುಂಬಾ ಒಳ್ಳೆ ಹುಡುಗರು. ಒಂದ್ಸಲ ನೋಡಿ ಅಲ್ಲ ಫೋಟೋಗಳನ್ನ. ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ವಾ? ಇವನ್ ಚೆನ್ನಾಗಿದ್ದಾನ ಅನ್ಸುತ್ತೆ. ಮತ್ತಿನ್ನೇನು ಕೇಳ್ಬೇಕಾ? ಎಲ್ಲ ಸೂಪರ್ ಹುಡುಗರು. ಇವಾಗ ನೋಡಿದ್ ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ. ಮದ್ವೆ ಆದ್ಮೇಲೆ ಹುಡುಗಿನ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾನೆ. ಯಾವ್ದಕ್ಕೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ತುಂಬಾ ಒಳ್ಳೆ ಹುಡುಗ ಇವನಂತೂ. ಹಾಗಲ್ಲಪ್ಪ, ನಮಗಿಷ್ಟ ಇಲ್ಲ ಅಂತಲ್ಲ. ಏನೇ ಇದ್ರು ಜಾನಕಿ ಹತ್ರ ಕೇಳ್ದೆ ಇದ್ರೆ ಹೇಗೆ? ಏನ್ ಕೇಳೋದು? ನೀನ್ ತಗೊಳಪ್ಪ. ನಾನು ಈ ರೀತಿ ಬೇಕರಿ ಐಟಮ್ ಎಲ್ಲ ಜಾಸ್ತಿ ತಿನ್ನಕ್ ಹೋಗಲ್ಲ. ಇಂಥ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗಿ ಬಗ್ಗೆ ನಾವ್ ಏನ್ ತಾನೇ ವಿಚಾರಿಸಕ್ ಸಾಧ್ಯ ಆಗುತ್ತೆ? ನಮ್ಮಂತವ್ರು ದೊಡ್ಡವರೆಲ್ಲ ಸೇರ್ಕೊಂಡು ವಿಷಯ ಮಾತಾಡಿದ್ರೆ ಅವ್ರು ಹೂ ಅಂತ ಹೇಳ್ಬೇಕು ಅಷ್ಟೇ. ಅವಳು B.Ed ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಹಾಗಾಗಿ ಒಂದ್ ಕೆಲ್ಸ ಸಿಕ್ಕ ಮೇಲೆ ಮದ್ವೆ ಅಂತ ಅವಳು ಹೇಳ್ತಿದ್ದಾಳೆ. ಅದಕ್ಕೆ ವಿಜಯಣ್ಣ, ನೀವ್ ಹಿಂಗ್ ಹೇಳಿದ್ರೆ ಹೆಂಗೆ? ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸಲ ನೀವು ಯೋಚನೆ ಮಾಡಿ ನೋಡಿ. ನನ್ನನ್ ಕೇಳಿದ್ರೆ ತುಂಬಾ ಒಳ್ಳೆ ಕುಟುಂಬ ಅವ್ರದ್ದು. ಚೆನ್ನಾಗಿ ಓದಿರೋ ಹುಡುಗ. ಕೇಳೋದಕ್ಕೆನೋ ಚೆನ್ನಾಗೇ ಇದೆ ಅಲ್ವೇನೆ? ಅದೇ ಒಂದ್ ಕೆಲ್ಸ ಈ ರೀತಿ ನಡೆದು ನನ್ ಚಪ್ಪಲಿ ಮಾತ್ರ ಹಾಳಾಗ್ಬಿಟ್ಟೈತೆ. ಯಾವ್ದಕ್ಕೂ ನಾವು ಅವಳ ಹತ್ರ ಒಂದ್ಸಲ ಮಾತಾಡ್ತೀವಿ. ಆಮೇಲೆ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ. ಅದು ಸಾರ್, ಒಂದ್ಸಲ ಯೋಚನೆ ಮಾಡಿ. ಬೇಗ ಕೇಳಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಲ್ಲ. ಹುಡುಗ ಮುಂದಿನ ತಿಂಗಳು ಫಾರಿನ್ ಇಂದ ಬರ್ತಾವನೆ. ಆದ್ರೆ ಅಷ್ಟು ಬೇಗ ಮದ್ವೆ ಮಾಡ್ಬಿಡುವ. ನಿಮ್ಗೆ ಗೊತ್ತಲ್ಲ, ಈ ಸುಧಾಕರ್ಗೆ ಮದ್ವೆ ಮಾಡ್ಸೋದಿಲ್ಲ ಜುಜುಬಿ. ಗೊತ್ತಲ್ಲ? ಸರಿ, ನನ್ಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಯಾಕೆ ಆ ಮಿಸ್ಟರ್ ಅಷ್ಟನ್ನು ಆ ಬ್ರೋಕರಿಗೆ ಕೊಟ್ಟೆ? ಬೇಕಿತ್ತಾ? ನಂಗೆ ತುಂಬಾ ಹಸುವಾಗಿದೆ. ಸುಮ್ನಿರಿ, ಯಾವಾಗ್ಲೂ ಹಸುವೇನೆ ನಿಮ್ಗೆ. ಇನ್ನೂ ಒಂದೆರಡು ಕಟ್ಗೆ ಹಾಕು, ಬೇಗ ಉರಿಲಿ. ಸಕ್ಕರೆ ಬಣ್ಣ ಬದಲಾಗಿದ್ಯಾ? ಏನು ಅದ್ರಲ್ಲಿ ಬರೀ ಸಕ್ಕರೆನೇ ಇದೆ. ಇದನ್ನೆಲ್ಲ ಖಾಲಿ ಮಾಡಿದ್ರೆ ನಾಳೆ ಕಾಫಿಗೇನಿರಲ್ಲ. ಏನೇ, ಮುಂಚೆ ಹಾಗೆ ಸಕ್ಕರೆಯಲ್ಲಿ ಸಿಹಿ ಕಡಿಮೆನೇ ಇದೆ. ಅದೆಲ್ಲ ನಿಮ್ ಬಾಯಿ ಪ್ರಾಬ್ಲಮ್ ಅನ್ಸುತ್ತೆ, ಅದಕ್ಕೆ ಹಿಂಗಾಗೋದು. ಏನಮ್ಮ, ನನ್ನ ಕೈ ಸ್ವಲ್ಪ ಮಸಾಜ್ ಮಾಡ್ತೀಯಾ?
ಬಂದೇ ಇರಿ. ಮಿಸ್ಟರ್ ವಿಜಯನ್, ಯಾರ ಜೊತೆ ಆದ್ರೂ ಗಲಾಟೆ ಮಾಡ್ಕೊಂಡು ಬಂದಿದ್ದೀರಾ? ಸುಧಾಕರ ಬಂದಿದ್ದ. ಏ, ಯಾವ ಸುಧಾಕರ್? ಹಾ, ಬ್ರೋಕರ್ ಸುಧಾಕರ. ಇದೇನಾ ನೋವಿಕರಣ? ಕೇಳಿ, ನಾನ್ ನಿಮ್ಗೆ ಎಷ್ಟೊಂದ್ ಸಾರಿ ಹೇಳಿದ್ದೀನಿ ನನ್ ಜೊತೆ ಈ ವಿಷಯವಾಗಿ ಮಾತಾಡ್ಬೇಡಿ ಅಂತ. ಇನ್ಯಾರ ಹತ್ರ ಹೇಳ್ಬೇಕು? ಎಷ್ಟ್ ದಿನ ಆಯ್ತು ನಾನು ಹಾಗಾದ್ರೆ ನಾನು ಒಂದ್ ಕೆಲ್ಸ ಮಾಡ್ತೀನಿ. ನಾನು ಕೂಡ ನಿಮ್ ತರ ಒಬ್ಬ ಮುದ್ದನ. ನಾ ಹೇಳೋ ಅರ್ಥ ಹಾಗಿರ್ಲಿಲ್ಲ. ನಾನ್ ಮದ್ವೆ ಮಾಡ್ಕೊಂಡು ಅಡ್ಗೆ ಮನೆಯಲ್ಲಿ ನಾನ್ ಕೆಲ್ಸ ಮಾಡಲ್ಲ, ಅರ್ಥ ಆಯ್ತಾ? ಕಣೆ, ನೀನ್ ಹಿಂಗೆ ಎಲ್ರು ಬೇಡ ಬೇಡ ಅನ್ಕೊಂಡ್ ತಿರುಗ್ತಾ ಇರು. ನಿಮ್ ಅಪ್ಪ ಇದಾರಲ್ಲ, ಒಂಥರ ಹುಚ್ಚು ಅವ್ರು. ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಮ್ಮ, ನನ್ ಮದ್ವೆ ಆಗಲ್ಲ ಅಂತ ಹೇಳಿಲ್ಲ. ನೀವು ನನ್ಗೆ ಸ್ವಲ್ಪ ಸಮಯ ಕೊಡಿ ಅಲ್ವಾ? ಆ ಜ್ಯೋತಿಷ್ಯ ಹೇಳಿದ್ದನ್ನ ನೀವ್ ಕೇಳಿಸ್ಕೊಂಡಿಲ್ವಾ? ಹೌದು ಹೌದು. 25 ವಯಸ್ಸಿಗೆ ಮದ್ವೆ ಆಗಿಲ್ಲ ಅಂದ್ರೆ ಇನ್ನ 32ಕ್ಕೆ ಆಗೋದು. ಅಲ್ಲ, ನೀವ್ ನಂಗೆ ಹೇಳಿ, ಈ ಜ್ಯೋತಿಷ್ರು ಪಂಡಿತರು ನಮ್ ಜೀವನನ ನಿರ್ಧಾರ ಮಾಡ್ತಾರಾ? ಇದ್ ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗ್ ಗೊತ್ತಾಗ್ತಿಲ್ಲ. ಹಾಗಲ್ಲ ಮಗಳೇ. ನಿಮಗೆ ಅರ್ಥ ಆಗ್ತಿಲ್ವಾ? ಅವರು ಕಮ್ಯುನಿಸ್ಟ್ ಅಲ್ವಾ? ನನಗಿದೇ ಗೊತ್ತಾಗ್ತಿಲ್ಲ. ಸರಿ, ಮಾತಾಡಿ. ಹಲೋ ಕಾಮ್ರೇಡ್, ಮಾಡೋಣ. ಪ್ರೀತಿಯ ಸ್ವತಂತ್ರವಾದ ಊರಿನ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವಾದ ವಿಷಯ ಇದೆ. ನಮ್ಮ ಮನ್ಮಥ ಅಣ್ಣನ ಸವಿ ನೆನಪಿಗೋಸ್ಕರ ಒಂದು ಆಟನ ಏರ್ಪಡಿಸಲಾಗಿದೆ. 28ನೇ ತಾರೀಕಿನಂದು ನಡೆಯುವಂತಹ ನೀರಿನಲ್ಲಿ ಬಿಗಿಯಾಗಿ ಉಸಿರನ್ನ ಯಾರು ಇಟ್ಕೋತಾರೋ ಅಂತ ವ್ಯಕ್ತಿಗಳಿಗೆ ಒಂದು ಬಹುಮಾನ ಕೊಡುತ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಅಣ್ಣನ ಸವಿ ನೆನಪಿಗೋಸ್ಕರ ನೀವೆಲ್ಲರೂ ಕೂಡ ಊರಿನ ನೀರಿನೊಳಗಡೆ ಬಂದು ಮುಳುಗಬೇಕಂತ ಕೇಳ್ಕೊತೀನಿ, ಮನವಿಯಿಂದ ಕೇಳ್ಕೊತೀನಿ. ಆ ಕಕ್ಕುಸ್ಗುಂಡಿದ್ದು ತಾನೇ, ಅದನ್ನ ಹೇಳ್ತೀನಿ ಬಿಡು. ಲೇ ಮಧು, ಕೂತ್ಕೊಳ್ಳೋ. ಮೂರು, ಇದು 2. ಪ್ರಶ್ನೆ ಕಷ್ಟಕರವಾಗಿದೆ. ಹಾಗೆಲ್ಲ ಹೇಳ್ಬೇಡಿ ಜೋಯಿಸ್ರೆ. ಅಂದ್ರೆ ಬೇಗ ಬಿಟ್ಟು ಹೋಗುತ್ತೆ ಅನ್ಸಲ್ಲ. ಈ ದೊಡ್ಡ ಕವಡೆ ಇಟ್ಟು ನೋಡಿ ಏನಾದ್ರೂ ಬದಲಾಗಬಹುದಾ ಅಂತ. ನಿಮ್ಗೆ ಗೊತ್ತಿದೆ, ಹಿಂದಿನ ಸಲ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ. ಈ ಸಲನೂ ಆ ಸಂತೋಷ ನಿಲ್ತಾನೆ ಅಂದ್ರೆ ನಾನು ಖಂಡಿತವಾಗ್ಲೂ ಸೋಲ್ತೀನಿ. ಹೇಗಿದ್ರು ಸೋಲ್ತೀಯ? ಅದ್ ನಿಜ. ಏನು ಅಂದ್ರೆ ಅವನು ನಿಮ್ಮನ್ನ ಸೋಲ್ಸೋದಕ್ಕೋಸ್ಕರನೇ ಪ್ರಯತ್ನಿಸ್ತಾ ಇದ್ದಾನೆ. ಜೋಯಿಸ್ರೆ, ಈ ಮೊಟ್ಟೆಲಿ ಏನಾದ್ರೂ ಮಾಡಬಹುದಾ? ಪಕ್ಷಿಗಳಿಗೆಲ್ಲ ಜ್ವರ ಬಂದಿರುತ್ತಲ್ವಾ, ಹಾಗಾಗಿ ಮೊಟ್ಟೆ ನೋಡಕ್ಕಾಗಲ್ಲ. ಛೇ, ಅದು ಬೇಕಾಗಿರ್ಲಿಲ್ಲ. ಆದ್ರೆ ಬೇರೆ ಒಂದ್ ದಾರಿ ಇದೆ. ಆದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ಮುಂದಿನ ತಿಂಗಳು ನಮ್ಮ ವಾರ್ಡಲ್ಲಿ ರೋಡಿಗೆ ಟಾರ್ ಹಾಕ್ಸೋ ಕೆಲಸ ಇದೆ. ದುಡ್ಡು ತಗೊಂಡು ಒಳಗೆ ಹೋದ್ರೆ ಹೊರಗೆ ಬರೋದಿಲ್ಲ. ಹಾಗಿದ್ರೆ ಸರಿ, 1,001 ರೂಪಾಯಿ ದಕ್ಷಿಣ ಇಟ್ಟು ಹೋಗಿ. ಒಂದು ಚಿಕ್ಕ ದೀಪ ಹಚ್ಚಿರೋದಕ್ಕೆ 1,001 ರೂಪಾಯಿ ಕೊಡ್ಬೇಕಾ? ನಿಮ್ಗೆ ಸೀಟ್ ಮಾತ್ರ ಮುಖ್ಯ ಆಗತ್ತೆ. ಆಮೇಲೆ ಕಾದೆ ಹಾಕೊಂಡು ಊರೆಲ್ಲ ಓಡಾಡ್ತೀರಾ. ಇದರಲ್ಲಿ 1,000 ಇದೆ, ₹1 ಆಮೇಲೆ ಕೊಡ್ತೀನಿ. ಆಗ್ಲೇ ಬಾರೋ ಹೋಗೋಣ. ಎಲ್ಲಿಂದ ಬರ್ತಾರಪ್ಪ? ನೀನ್ ಐಡಿಯಾ ಮಾತ್ರ ಸೂಪರ್ ಅಣ್ಣ. ಇವನ್ ಕಡೆಯಿಂದ 1,000 ಇಸ್ಕೋಬೇಕು ನಮ್ಮ ಫಂಡಿಗೆ. ಈ ಕಳ್ಳನ ಮಗ ನಮ್ಮ ಹತ್ರ ₹1,000 ಅಲ್ವಾ ಇಸ್ಕೊಂಡಿದ್ದು. ಇವನ ಹತ್ರ ಹಾ, 2,000ರಲ್ಲಿ ₹1 ಕೂಡ ಕಡಿಮೆ ಇಸ್ಕೋಬೇಕು. ಮತ್ತಿನ್ನೇನು, ನೀನಾ ಗೆಲ್ಲೋದು. ಏನಮ್ಮದು? ಬಂದೆ. ರಾಧಾಕೃಷ್ಣ, ನಿನ್ ಮುಖಕ್ಕೆ ಒಂದು ಹುಡುಗಿ ಸಿಗ್ಬೇಕಲ್ವೇನಾ? ಇಲ್ಲೇ ನಮ್ಮ ಊರಿನ ಪಕ್ಕ ಇನ್ನೊಂದು ಹಳ್ಳಿಲಿ ಒಂದು ಹುಡುಗಿ ಇದೆ. ಅವಳ ಹಲ್ಲೆಲ್ಲ ಮುರಿದೋಗಿದೆ. ಆ ಹುಡುಗಿ ನಿನಗೆ ಓಕೆನಾ? ಒಂದ್ಸಲ ಅವ್ರ ಜೊತೆ ಮಾತಾಡಿ ನಿನ್ಗೆ ಹೇಳ್ತೀನಿ. ಓಕೆ. ಏನ್ ಮಾಡೋದಪ್ಪ? ಅಯ್ಯೋ ಜಾನಕಿ, ನಾನು ಯಾರಂತ ನೆನ್ಪಿದ್ಯಾ? ನಾನ್ ಸುಧಾಕರನ್, ಬ್ರೋಕರ್ ಸುಧಾಕರನ್. ನಿನ್ ಮದ್ವೆ ವಿಷಯನ ನಾನೇ ನೋಡ್ಕೋತಾ ಇದ್ದೀನಿ. ಓ, ಆ ಮ್ಯಾರೇಜ್ ಬ್ರೋಕರ್ ನೀನೇನಾ? ನಾನ್ ನಿನ್ಗೆ ಹೇಳಿದ್ನಾ ನನ್ ಮದ್ವೆ ಆಗ್ತೀನಿ ಅಂತ? ನೀನ್ ಏನಾದ್ರೂ ನಮ್ ಮನೆಗ್ ಬಂದು ನನ್ ಮದ್ವೆ ವಿಷಯ ಏನಾದ್ರೂ ಮಾತಾಡಿದ್ರೆ ನಿನ್ ಕಾಲ್ ಮುರಿದಾಕ್ಬಿಡ್ತೀನಿ, ಅರ್ಥ ಆಯ್ತಾ? ಸರಿ ಮಗ್ಲೇ, ಇಂಥವ್ರೆಲ್ಲ ಎಲ್ಲಿಂದ ಬಂದ್ಬಿಡ್ತಾರೋ. ನನ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಅವಳಿಗೆ. ಹಲೋ, ಯಾರೇ ನೀನು ಸುಂದರ ಚಲು. ಏನೋ
ಕಣ್ಣ ಸಲಿಗೆ ಇವನು ಎಲ್ಲಿ ಹೋದ ಇವನು? ಅಯ್ಯೋ ರಾಮೋ! ಬರ ಬಾ. ಇಷ್ಟೊತ್ತು ಎಲ್ಲಿಗೋ ಹೋಗಿದ್ದೆ? ಮನೇಲಿ ಕೆಲಸ ಇದ್ಕಣ, ಅದಕ್ಕೆ ಬರಕ್ ಲೇಟ್ ಆಯ್ತು. ಲೇ, ಇಲ್ಲಿ 200 ಪೋಸ್ಟ್ ಆದ್ರೂ ಅಂಟಿಸ್ಬೇಕು. 200? ನಾನು ಎಲ್ಲಿಗೆ ಹೋಗಿ ಅಂಟಿಸ್ಲಿ? ನೀನೇ ಹಚ್ಬೇಕು. 200 ಪೋಸ್ಟ್ ಅಂದ್ರೆ ನೀನೇ ಹಚ್ಬೇಕು, ಮತ್ತೆ ಹಚ್ತಾರೆ. ಏನೋ ನೀನು ಅಲ್ಲೇ ನೋಡ್ತಿದೀಯಾ? ನನ್ನ ಮಗನ ಮದುವೆ ಕರೆಯೋಣ ಅಂತ ಬಂದೆ. ಓಹೋ, ಅವನಿಗೆ ಮದುವೆ ಸೆಟ್ ಆಯ್ತಾ? ಅವನು ಇವಾಗ ಏನ್ ಮಾಡ್ಕೊಂಡಿದ್ದಾನೆ? ಅವನು ಸೌಂಡ್ ಇಂಜಿನಿಯರ್ ಮುಗಿಸ್ಕೊಂಡಿದ್ದಾನೆ. ಹಾಗೆ ಒಂದು ಸ್ಟುಡಿಯೋ ಹಾಕೊಂಡಿದ್ದಾನೆ. ಕಾಫಿ ಕುಡೀರಿ ರಮಣ್ಣ. ಸರಿ, ಅದು ಬಿಡಿ. ಹೆಣ್ಣೆ ಅವರು? ಅವನಿರೋ ಕಡೆನೇ ಇದ್ದಾಳೆ. ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಅಂತ ಇರುತ್ತಲ್ಲ, ಅದ್ರಲ್ಲಿ ನೋಡ್ಕೊಂಡಿರೋದು. ಹೆಂಗೋ ಮದ್ವೆಗೆ ಹೂ ಅಂದ್ರಲ್ಲ, ಅದೇ ಒಳ್ಳೆ ವಿಷಯ. ಹೌದೌದು. ನಿಂದೇನೆ? ಆಮೇಲೆ ವಿಜಯ, ಒಂದಿನ ಮುಂಚೆನೆ ಇರ್ಬೇಕು, ಗೊತ್ತಾಯ್ತಾ? ಬರ್ತೀವಿ. ಎಲ್ಲ ಕಡೆ ಕರೆದ್ರಾ? ಹಾ, ಕರಿಬೇಕಪ್ಪ. ಇನ್ನ ಕೊಡ್ತಾನೆ ಇದ್ದೀವಿ. ಎಲ್ರಿಗೂ ಕೊಡಕ್ ನಾನ್ ತಾನೇ ಇರೋದು. ಸರಿ, ಹಾಗಾದ್ರೆ ಯಾರು ಹೋಗ್ತಾರೆ? ಯಾಕೆ ಹೋಗ್ಬಾರ್ದು? ಅವ್ನು ನನಗೆ ಓಟ್ ಹಾಕ್ತಾ ಇರೋದಷ್ಟೇ ಅಲ್ಲ, 10 ಹೊಟ್ಟು ತಪ್ಸಿದಾನೆ. ನೀನ್ ಆ ಕಾಫಿ ತೆಗೆದು ಫ್ರಿಜ್ಗಿಡು, ಬೇರೆ ಕೊಡ್ಬೋದು. ಮನೆ ಪರಿಸ್ಥಿತಿ ಸರಿಯಾಗಿಲ್ಲ. ನಮ್ಮಮ್ಮ ಬೇರೆ ಮದ್ವೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಯ್ಯಯ್ಯೋ, ನಮ್ಮನೇಲಿ ಈ ತರ ನಡೆದಿಲ್ವಲ್ಲ. ಬರೀ ಕಾಲೇಜ್ಗೆ ಹೋಗು, ಓದು ಅಂತಾರೆ. ಮದ್ವೆ ಆದ್ರೆ ನಾನು ಮಾಡ್ಕೋಬಹುದು. ಇದೇ ಸರಿ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಬೇಗ ಹೋಗ್ಬೇಕಿವತ್ತು. 5 ಮಿನಿಟ್ಸ್ ಅಷ್ಟೇ. ಅಕ್ಕ, ಪ್ಯಾಡ್ ಕೊಡಿ. ಇದು ಬೇಡ. ಅದೇನೆ. ಹೌದು, ನಿನ್ ರಿಸಲ್ಟ್ ಏನಾಯ್ತು? ಅದೆಲ್ಲ ಔಟ್ ಆಯ್ತು. ತಗೋ. ಎಣ್ಣೆನ ನೋಡಿ ಓವರಾಗಿ ಎಕ್ಸೈಟ್ ಎಲ್ಲ ಆಗಬಾರ್ದು. ದೇವ್ರೆ ಕಾಪಾಡಪ್ಪ. ಗ್ಲಾಸ್ ತರ್ಲಿಲ್ವಲ್ಲ? ಓಹೋ, ನಮಸ್ತೆ. ಇರ್ಲಪ್ಪ, ತಗೊಳ್ಳಿ ಗ್ಲಾಸ್. ನೀರು ಬೇಕಾ? ಏ ರಾಮು, ನಿನಗೆ ನೀರೋ ಇಲ್ಲ ಸೋಡಾನೋ? ಅದೆಲ್ಲ ಬೇಡ ಕಣ. ಏನೋ ಡ್ರೈನಾ? ಕರಳು ಕಿತ್ತೋಗುತ್ತಷ್ಟೇ. ನಿನ್ನ ಒಳ್ಳೇದಕ್ಕೋ. ಇಲ್ಲಿ ಕೇಳೋಣ, ಬಸ್ ಸ್ಟಾಪ್ ಹತ್ರ ಫ್ಲೆಕ್ಸ್ ಹಾಕಿದೀವಲ್ವಾ, ಅಲ್ಲಿ ಒಂದು ಹುಡುಗಿ ನಡ್ಕೊಂಡು ಮೊದಲು ಗೊತ್ತಾ? ನಮ್ಮ ವಿಜಯ್ ನನ್ನ ಮಗಳು. ಅವಳು ನಿಂಗೆ ಗೊತ್ತಾ? ಕಾಲೇಜಲ್ಲಿ ಜೂನಿಯರ್ ಅವಳು. ಹೌದಾ? ಸರಿ ಅಣ್ಣ. ಕಾಲೇಜ್ಗೆಲ್ಲ ಹೋಗಿದ್ದೀರಾ? ಇಲ್ಲ ಕಣ, ಮಣ್ಣು ಹೊರಕ್ಕೆ ಹೋಗ್ತಿದ್ದೆ. ಅಣ್ಣ, ಅವಳ ಹೆಸರೇನು? ಅದು ಜಾ ಇಂದ ಶುರು ಆಗುತ್ತೆ. ಜಾ ಅಂದ್ರೆ ಜಿನ್ಸಿ. ಅದೇ ಕಣ, ವಿಜಯ್ ಅಣ್ಣನ ಮಗಳು ಜಿನ್ಸಿ ಅಂತೆ. ಅದೇ ಜಾ ಇಂದ ಶುರು ಆಗುತ್ತೆ. ಜಾನಕಿ. ಜಾನಕಿ ಜಾನಕಿ ಒಳ್ಳೆ ಹೆಸರಣ್ಣ. ಕೊಡೋದನ್ನ ಕುಡಿತಿರ್ಬೇಕು. ಜಾಸ್ತಿ ಮಾತಾಡಿದ್ರೆ ಒದ್ಬಿಡ್ತೀನಿ ನನ್ನ ಮಗನೇ. ಡ್ರೈ ಅದಕ್ಕೆ ಹಾಕಿದೀಯಾ?
ಮಗಳೇ ಜಾನಕಿ, ಹಾ ಬಾರಮ್ಮ ಸ್ವಲ್ಪ ನನ್ನ ಕೈ ಹೊತ್ತು. ಹಾ ಅಪ್ಪ ಬಂದೆ. ಆ ಹುಡುಗಿ ಪೂಜೆಗೆ ಯಾಕೆ ಇಲ್ಲಿಗೆ ಬರ್ತಾಳೋ ನಿಂದೊಂದು. ನನಗೆ ತುಂಬ ಕೆಲಸ ಇದೆಯೋ. ನಮಗೇನು ಕೆಲಸ ಇದೆ? ಬರೀ ಕುಡಿಯೋದೇ ತಾನೆ. ಇಲ್ಲ ತಂದ್ರೆ ಹುಡುಗರ ಜೊತೆ ಕ್ರಿಕೆಟ್ ಆಡ್ತೀವಿ, ಬೇರೆ ಕೆಲಸನೇ ಇಲ್ಲ. ಲೇ, ನಾನು ನಿನ್ನ ಹತ್ರ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಾವು ಜೀವಂತವಾಗಿ ಹೋಗ್ಬೋದು ತಾನೆ? ಹ್ಞೂ ಹ್ಞೂ ಹ್ಞೂ. ನಮ್ಮ ಸರ್. ಹಲೋ ಸರ್. ಏ ಸುರಾ, ನಮ್ಮ ಹೊಸ ಡ್ರಾಮಲ್ಲಿ ನೀನೇ ಹೀರೋ. ನಾನಾ? ಹೌದ್ ಕಣ, ನೀನೇ. ಬೇರೆ ಯಾರು ಇಲ್ಲ. ಹನುಮಾನ್. ಮೇಕಪ್ ಎಲ್ಲ ಬೇಡ. ಓಹೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಹರ್ಸಲ್ಗೆಲ್ಲ ಬಂದ್ಬಿಡು. ಖಂಡಿತ ಬರ್ತೀನಿ. ಬೇಗ ಬರ್ಬೇಕು. ಥ್ಯಾಂಕ್ ಯು. ಓಕೆ, ಬಾಯ್. ಏನಾಯ್ತು? ಕಮಿಂಗ್ ಸೂನ್. ಸ್ವಲ್ಪ ಹಿಂದಕ್ಕೆ ಬಾ. ಯಾರೇ ನೀ ಹುಡುಗಿ, ಆನಂದ ನೀನೇ, ಏನೇನೋ ಹಾಡಿತು ನನ್ ಮನಸ್ಸು. ಯಾರೇ ನೀ ಹುಡುಗಿ, ಆನಂದ ನೀನೇ, ಏನೇನೋ ಹಾಡಿತು ನನ್ ಮನಸ್ಸು. ಎಲ್ಲೇನ ನೋಡಿದರೂ ಕಾಣುವೆನ ನಿನ್ನನ್ನೇ, ಬಂಗಾರದ ಹೂವಿನಂತೆ ನೀನು. ಮನಸ್ಸಲ್ಲಿ ಕುಂತು ನೀನು ಸಂತೋಷ ತಂದೆ, ಮಳೆ ಹನಿಯು ಬಿದ್ದಾಗ ಏನ್ ಚಂದ. ಯಾರೇ ನೀನು, ಕಣ್ಮುಂದೆ ಬಂದೆ, ನಿನ್ ಹಿಂದೆ ನಿರಳಾದೆ ಕಂಡೆ. ನಿನ್ನ ನೋಡಿದಾಗ ಮಾಯ ಲೋಕ ಮಂದಿದೆ, ರಾತ್ರಿ ಹಗಲು ನಾ ನಿನ್ನ ಕನಸ ಕಂಡೆನ. ಕಣ್ಣಿನ ಮುಂದೆ ನೀ ನಡೆದಾಡಿದಂತಾಗಿ, ನೀ ನನ್ನ ದೇವತೆಯಂತೆಯೋ. ಬೇರೇನು ಬೇಡ ಇನ್ನು ಸ್ನೇಹಕ್ಕೆ ಸಿಂಧೂರ, ನೀ ನನ್ನ ಪ್ರೀತಿಯ ಹೋ. ಕಾಣದ ಕಡಲಲ್ಲಿ ಅಲೆಯಂತೆ ನೀ ಬಂದೆಯೋ, ಏನನ್ನು ಹೇಳದೆ ಪ್ರೀತಿಯ ನೆರಳಾದೆಯೋ. ಇನ್ಮುಂದೆ ನೀನೇ ಇಲ್ಲ, ಕನಸಲ್ಲಿ ಬಂದೆ ನೀನೇ. ಯಾರೇ ನೀ ಹುಡುಗಿ, ಆನಂದ ನೀನೇ, ಏನೇನೋ ಹಾಡಿತು ನನ್ ಮನಸ್ಸು. ಎಲ್ಲೇನ ನೋಡಿದರೂ ಕಾಣುವೆನ ನಿನ್ನನ್ನೇ, ಬಂಗಾರದ ಹೂವಿನಂತೆ ನೀನು. ಮನಸ್ಸಲ್ಲಿ ಕುಂತು ನೀನು ಸಂತೋಷ ತಂದೆ, ಮಳೆ ಹನಿಯು ಬಿದ್ದಾಗ ಏನ್ ಚಂದ. ಯಾರೇ ನೀನು, ಕಣ್ಮುಂದೆ ಬಂದೆ, ನಿನ್ ಹಿಂದೆ ನಿರಳಾದೆ ಕಂಡೆ.
ಹುಷಾರಾಗಿ ನೋಡ್ಕೊಳ್ಳಿ. ಹಾ ಇವಾಗ್ಲೇ ಹೋಗ್ಬೇಕಾ ಅಪ್ಪ ನೀವು? ಹಾ, ಆಯ್ತಮ್ಮ. ನಿಮ್ ಮಳಿಯಾನು ಈಗ ಬರ್ತಾರೆ, ಇದ್ದು ಹೋಗ್ಬೋದಿತ್ತಲ್ಲ. ಬರ್ತೇನೆ. ಇನ್ನೇನ್ ಬರೋ ಸಮಯ ಆಯ್ತು. ಅಲ್ ನೋಡಿ ಬಂದ್ರು. ಯಾವಾಗ ಬಂದ್ರಪ್ಪ? ಸ್ವಲ್ಪ ಹೊತ್ತಾಯ್ತು ಬಂದು. ಆ ದೇವಸ್ಥಾನದ ಕಮಿಟಿ ವಿಷಯ ಮಾತಾಡೋಣ ಅಂತ ಬಂದೆ. ಹಾಗೆ ಜಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಅವಳು ಕ್ಲಾಸಿಗೆ ಹೋಗಿದಾಳಪ್ಪ, ಬರೋದ್ ಲೇಟ್ ಆಗುತ್ತೆ. ಬರ್ಲಿ. ಏನೋ ಉಷಾ, ಅಪ್ಪಂಗೆ ತಿನ್ನಕ್ಕೇನಾದ್ರು ಕೊಟ್ಟೆ? ಆಯ್ತಾಯ್ತು, ಊಟ ಆಯ್ತು. ನಿಧಾನ. ಜಾನಕಿಗೆ ಗಂಡು ಹುಡುಕ್ತಿದೀವಪ್ಪ. ಆದ್ರೆ ಒಂದ್ ವಿಷಯ, ನಾನು ನನ್ನ ಸಮುದಾಯದ ಯಜಮಾನ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳ ಮದುವೆಗೆ ದುಡ್ಡು ಮನೆ ಅಂತ ನೋಡೋದಲ್ಲ. ಅವಳ ಮನಸ್ಸಿಗೆ ಇಷ್ಟ ಆಗುವಂತ, ಅವಳು ಪ್ರೀತಿಸೋ ಅಂತ ಹುಡುಗನಿಗೆ ಅವಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು. ಅರ್ಥ ಆಯ್ತಾ? ನೀನ್ ಯಾವಾಗ್ಲೂ ಫೋನಲ್ಲೇ ಇರು, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ಲಕ್ಷ್ಮಿ, ತಗೊಳ್ಳೆ, ಮನೇಲಿ ಮಾಡಿದ್ದು. ಹೌದಾ? ಕೊಡಿ, ಚೆನ್ನಾಗಿದೆ. ಮತ್ತೆ ನನ್ಗಿಲ್ವಾ? ನಿನಗೂ ಒಳಗಿಟ್ಟಿದೀನಿ. ಹೆಂಗಿದ್ಯಾ ನಿಮ್ಮ ಅಮ್ಮನ ಕಾಲಿವಾಗ? ಹಂಗೆ ಇದೆ ಸ್ವಲ್ಪ. ನಾನು ಇದನ್ನ ನಿಮ್ಮ ಅಮ್ಮಂಗೂ ಕೊಡ್ತೀನಿ, ತಗೊಂಡೋಗ್ ಕೊಡು. ಜಾನಕ್ಕ, ಇದೇನೆ. ಏನು? ನೀನ್ ಹಿಂದೆನೆ ಬರೋದು, ನೀನ್ ಹೋದ್ ಕಡೆ ಎಲ್ಲ ಬರೋದು, ನೀನ್ ನೋಡ್ದಾಗ ನಗೋದು, ಅದಲ್ದಿರ ಇನ್ನೇನ್ ಮತ್ತೆ? ನನಗ್ ಗೊತ್ತು, ಬಂದ್ ಹೇಳ್ತಾರ ನೋಡು, ಜಾನಕಿ ನೀನಂದ್ರೆ ನಂಗೆ ಇಷ್ಟ ಕಣೆ ಅಂತ. ಅಯ್ಯೋ, ಬೇಕಾದ್ರೆ ನೋಡ್ಕೋ, ನೋಡಕ್ ಚೆನ್ನಾಗೇ ಇದ್ದಾನೆ ಅಲ್ವಾ? ಆದ್ರೆ ಅವ್ನ್ ಜೊತೆಗ್ ಬರೋನ್ ಸರಿ ಇಲ್ಲ, ಪೋರ್ಕಿ ಅವನು. ಆದ್ರೆ ಅಕ್ಕ ನೀನ್ ಅವನೇನ್ ಬಿಡ್ಬೇಡ. ಲಕ್ಷ್ಮಿ, ತಗೋ. ತಗೊಂಡೋಗ್ ಕೊಡ್ತೀನಿ ಆಂಟಿ. ನಿಮ್ಮಮ್ಮ ನಿನ್ನನ್ನ ಹುಡುಕ್ತಾ ಇರ್ತಾರೆ ಅನ್ಸುತ್ತೆ, ನಿನ್ ಮನೆಗ್ ಹೋಗು. ಹಲೋ, ಈ ಊರಿನ ಪ್ರೀತಿಯ ಜನಗಳೇ, ಮನ್ಮಥ ಮೆಮೋರಿಯಲ್ ಟ್ರೋಫಿಗಾಗಿ ನಡೆಯುವಂಥ 57ನೇಯ ನೀರಲ್ಲಿ ಎಷ್ಟೊತ್ತು ಮುಳುಗಿರ್ತಾರೆ ಅನ್ನುವಂಥ ಪಂದ್ಯನ ಇನ್ನು ಕೆಲವೇ ನಿಮಿಷದಲ್ಲಿ ಶುರು ಮಾಡ್ತೀವಿ. ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಹೇಳೋದಕ್ಕೋಸ್ಕರ ನಮ್ಮ ಊರಿನ ನಮ್ಮ ಯಜಮಾನರಾದಂಥ ಪ್ರೆಸಿಡೆಂಟ್ ಅವರು ವಿಜಯ್ ಬಾಬು ಅವ್ರನ್ನ ವೇದಿಕೆ ಮೇಲಕ್ಕೆ ನಾನು ಕರೀತಾ ಇದ್ದೇನೆ. ಸ್ವಲ್ಪ ಸರ್ಕೊಳ್ಳಿ. ಆಗ್ಲಿ. ಹಲೋ, ನನ್ನ ಎಲ್ಲ ಆತ್ಮೀಯರೇ, ಮನ್ಮಥ ಮೆಮೋರಿಯಲ್ ಟ್ರೋಫಿಯಲ್ಲಿ ನೀರಿನಲ್ಲಿ ಮುಳುಗಿರುವ ಸ್ಪರ್ಧೆಯಲ್ಲಿ ನಿಮ್ಮ ಜೊತೆ ಸೇರಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಈ ಸ್ಪರ್ಧೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ಪಡೆದು ಅಕಾಲದಲ್ಲಿ ನಮ್ಮೆಲ್ಲರನ್ನು ಅಗಲಿದ ಶ್ರೀ ಮನ್ಮಥರವರ ನೆನಪಿನಲ್ಲಿ ನಡೆಸೋ ಮನ್ಮಥ ಮೆಮೋರಿಯಲ್ ಟ್ರೋಫಿಯಲ್ಲಿ ನೀರಿನಲ್ಲಿ ಮುಳುಗಿರುವ ಸ್ಪರ್ಧೆಯನ್ನು ಇಲ್ಲಿ ನಿಮ್ಮೆಲ್ಲರ ಮುಂದೆ ಉದ್ಘಾಟಿಸ್ತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಅಭಿನಂದನೆಗಳು. ಮನ್ಮಥನ್ ಮೆಮೋರಿಯಲ್ ಲೀಗ್ ಟ್ರೋಫಿ ನೀರಿನಲ್ಲಿ ಮುಳುಗೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತದೆ. ನೀವೆಲ್ಲರೂ ಗಮನ ಇಟ್ಟು ಕೇಳಿ. ನೀವೆಲ್ಲರೂ ಕೂಡ ಎಂಟ್ರೆನ್ಸ್ ಫೀಸ್ ನ ಕಟ್ಟಿ ಆಟದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿ ಮನವಿಯನ್ನ ಮಾಡ್ಕೊಳ್ತಿದ್ದೀನಿ. ಒಂದು ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಂತ ವ್ಯಕ್ತಿಗಳಿಗೆ ಒಂದು ಟ್ರೋಫಿಯನ್ನ ಕೊಡಲಾಗುತ್ತದೆ, ಜೊತೆಗೆ 101 ರೂಪಾಯಿ. ಈ ಒಂದು ಪಂದ್ಯದಲ್ಲಿ ಭಾಗವಹಿಸಲು ಸಾಕಷ್ಟು ಜನಗಳು ಆಗಮಿಸಿದ್ದಾರೆ. ಈ ಒಂದು ಸ್ಪರ್ಧೆಗೆ ಬಂದಿರುವಂತ ಎಲ್ಲಾ ಜನಗಳಿಗೆ ನಾವು ಪ್ರೀತಿಯಿಂದ ಆಗಮಿಸುತ್ತಿದ್ದೇವೆ. ಹಿಂದಿನ ಸಲ ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ವೋ, ಈ ಸಲ ನೀವು ಕಷ್ಟಪಟ್ಟು ಸ್ಪರ್ಧೆ ಮಾಡಿದರೆ ಮನ್ಮಥನ್ ಟ್ರೋಫಿ ನಿಮ್ಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ನಾನು ಈ ಸ್ಪರ್ಧೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ವೆಲ್ಕಮ್ ಮಾಡುತ್ತಿದ್ದೇನೆ. ಆಟ ಶುರುವಾಗಲಿದೆ. ಮನ್ಮಥನ್ ಎವರ್ ರೋಲಿಂಗ್ ಟ್ರೋಫಿಗೋಸ್ಕರ ಆಟ ಅಂತ್ಯವಾಗುವಂತ ಸಮಯದಲ್ಲಿ ಅದು ಮುಗ್ದಿದ ಕೂಡಲೇ ತೆಂಗಿನ ಮರ ಹತ್ತುವಂತ ಸ್ಪರ್ಧೆ ಶುರುವಾಗಲಿದೆ. ತೆಂಗಿನ ಮರ ಹತ್ತಿರುವಂತ ಸ್ಪರ್ಧಿಗಳು ಗೆದ್ದ ಮೇಲೆ ನಾವ್ ಏನ್ ಕೊಡ್ತಿದೀವಿ ಅಂದ್ರೆ ಗ್ರೆಗರಿ ಅಂಡ್ ಗ್ರೆಗರಿ ಕಂಪ್ನಿ ಕೊಡುವಂತ 500 ರೂಪಾಯಿ ಕ್ಯಾಶ್ ಪ್ರೈಸ್. ನಿಮ್ಮೆಲ್ಲರಿಗೂ ಶುಭ ಕೋರುವವರು ಅಪ್ಪೂಸ್ ಅಪ್ಲಂ ಮತ್ತೆ ಭಾವನ ಉಪ್ಪಿನಕಾಯಿ, ಪಾರಿಜಾತ ಪಟಾಕಿ ಅಂಗಡಿ. ಈ ಮನುಷ್ಯ ಏನ್ ಮಾಡ್ತಾನಪ್ಪ, ಒಳ್ಳೆ ನಾಟಕ ಮಾಡ್ತಾನೆ. ಇದೆಲ್ಲ ನಿಮಗ್ ಬೇಕಾ? ನೀರಿನಲ್ಲೇ ಜಾಸ್ತಿ ಇದೆ. ಏನೋ ನಾನು ನಮ್ಮಪ್ಪ. ಯಾರಪ್ಪ? ನಾನು ನಮ್ಮಪ್ಪ ಇಲ್ಲಿ ಮುಳುಗಿದ್ರೆ ಹೋಗಿ ಸೇರ್ತಾ ಇದ್ದಿದ್ದು 7 ಕಿಲೋಮೀಟರ್ ಆದ್ಮೇಲೆ. ಮತ್ತೆ ಅಪ್ಪ? ನಾವ್ ಇವ್ರಪ್ಪನ 3 ದಿನ ಆದ್ಮೇಲೆ ಅರಬ್ಬಿ ಸಮುದ್ರದಲ್ಲಿ ನೋಡಿದ್ವಿ. ತಮಾಷೆ ಮಾಡ್ತಾ ಇದ್ಯಾ? ಕೆಲಸ ಮಾಡುವಾಗ ತಮಾಷೆ ಮಾಡಬಾರ್ದು. ಈ ಆಟ 57ನೇ ಬಾರಿ ಶುರುವಾಗಲಿದೆ. ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು. ಕೆಲವೇ ಕ್ಷಣಗಳಲ್ಲಿ ವರ್ಕಿ ಮತ್ತೆ ಕುಟ್ಟಪ್ಪ ನೀರಿನಲ್ಲಿ ಮುಳುಗಿ ಸಾಯುತ್ತಿದ್ದಾರೆ, ಮತ್ತೆ ನೀರಿನಲ್ಲಿ ಹೋರಾಡಲಿದ್ದಾರೆ. ಇವರು ನೀರು ಒಳಗಡೆ ಹೋದ್ಮೇಲೆ ಹೊರಗಡೆ ಬರ್ತಾರ ಅಂತ ನೋಡೋಣ. ಜೋರಾಗಿ ಬೀಸೋ ನೀರಿನಲ್ಲಿ ಓಡದೆ ನಿಲ್ಲುವಂತ ವರ್ಕಿಜನ್, ಮತ್ತೆ ನದಿನಲ್ಲಿ ಮುಳುಗಿ ಸಮುದ್ರದಿಂದ ಹೊರಗಡೆ ಬರುವಂತ ನಮ್ಮ ಸ್ಟ್ರಾಂಗ್ ಆದ ಕುಟ್ಟಪ್ಪ, ಇವರಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ಬೇಕು. ಈ ಊರು ಮಕ್ಕಳ ಮನಸ್ಸನ್ನು ಯಾರು ಗೆಲ್ತಾರೆ ಅಂತ ನಾವು ಕಾಯ್ದು ನೋಡ್ಬೇಕಾಗಿದೆ. ಇಲ್ಲಿಗೆ ಬಂದಿರುವಂತ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇಬ್ಬರಿಗೂ ಕೂಡ ನಿಮ್ಮ ಬೆಂಬಲ ಅವಶ್ಯಕತೆ ಇದೆ.
ಈಗ ನಾನು ಮುಳುಗಕ್ ಹೋಗ್ತಾ ಇದ್ದೀನಿ. ಅದ್ಯಾಕ್ ನನ್ನ ಹತ್ರ ಹೇಳ್ತಾ ಇದ್ದೀರಾ? ಆಟ ಇನ್ನೇನು ಶುರುವಾಗಲಿದೆ. ಈ ಆಟದಲ್ಲಿ ಇನ್ನೇನು ಮುಳುಗುತ್ತಿದ್ದಾರೆ. ವರ್ಕಿಜನ್ ಮತ್ತೆ ಕುಟ್ಟಪ್ಪನ್ ಒಳಗೆ ಹೋಗಿದ್ದಾರೆ. ಇವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಕಾಂಪಿಟೇಷನ್ ಇದೆ. ಏನ್ ಮಾಡ್ತಾ ಇದಾರೆ, ಏನ್ ಮಾಡಕ್ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಾಂದ್ರೆ ಅವ್ನಿಗೆ ಹೇಗಾದ್ರೂ ಬಂದ್ಬಿಡ್ತಾನೆ. ಅವನು ಹೊರಗಡೆ ಬಂದ್ರೆ ತೊಂದ್ರೆನೆ. ನಿಮಗೆಲ್ಲ ಬೇರೆ ಕೆಲಸನೇ ಇಲ್ವಾ? ಸುಮ್ಮನೆ ಏನೇನೋ ಮಾತಾಡ್ಕೊಂಡು. ಈ ವರ್ಗಿದಾನಲ್ಲ, ಅವನು ಹೊಡೆದೇ ಕೊಲ್ಬೇಕು. ಇಲ್ಲಾಂದ್ರೆ ಹೇಗಾದ್ರೂ ಮಾಡಿ ಹೊರಗೆ ಬಂದ್ಬಿಡ್ತಾನೆ. ಅವನು ಹೊರಗೆ ಬಂದ್ರೆ ತೊಂದ್ರೆನೆ. ಕುಟ್ಟಪ್ಪನ್ ಅವರು ಹೊರಗಡೆ ಬಂದಿದ್ದಾರೆ. ವರ್ಕಿ ಇನ್ನು ಹೊರಗಡೆ ಬಂದಿಲ್ಲ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ ಅಂದ್ರೆ ನಮ್ಮ ವರ್ಕಿ ಅವರು ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರ್ಕಿ ಅವರು ಯಶಸ್ವಿಯಾಗಿದ್ದಾರೆ. ವರ್ಕಿ ಅವರು ಯಶಸ್ವಿಯಾಗಿದ್ದಾರೆ. ವರ್ಕಿ ಅವರಿಗೆ ಜೈ. ವರ್ಕಿ ಅವರಿಗೆ ಜೈ. ವರ್ಕಿಜನ್, ಎಲ್ಲಿದ್ದೀರಾ? ನೀವು? ಅವ್ರು ಹೋಗ್ಬಿಟ್ರು ಅಂತ ಅನ್ಕೋತೀನಿ. ವರ್ಕಿಚನ್ ಕೇಳಿಸ್ತಾ ಇದ್ಯಾ? ವರ್ಕಿಚಾ. ಓಕೆ, ನಾನು ಹೊರಡ್ತೀನಿ. ನನಗೆ ಇವತ್ತೊಂದು ಮೀಟಿಂಗ್ ಇದೆ. ವರ್ಗೀಸ್ ಬಂದ್ಮೇಲೆ ಹೇಳಿ, ನಾನು ಬರ್ತೀನಿ. ನಿಮಗೆ ಬೇಕಿರೋದೆಲ್ಲ ಮಾಡೋಣಂತೆ. ಓಕೆ? ಇವಾಗ ನೀವು ಇಷ್ಟೊತ್ತರ ಏನ್ ಮಾಡ್ತಾ ಇದ್ದೀರಾ? ಏನ್ ಬೇಕಾದ್ರೂ ಮಾಡೋಣ. ಹಾಗೆಲ್ಲ ನಗಾಡ್ಬೇಡ, ಸಾಯಿಸ್ಬಿಡ್ತೀನಿ. ನಾನೀಗ ಅಲ್ಲಿಗೆ ಬರಲಾ? ಆಮೇಲೆ ಬಂದ್ಮೇಲೆ ಏನು? ಬಂದ್ಮೇಲೆ ನಾವಿಬ್ರು ಆಮೇಲೆ ಹೇಳಲೇಬೇಕಾ? ಅಯ್ಯೋ ಕಳ್ಳಿ. ಲಕ್ಷ್ಮಿ, ಬಂದೇನಮ್ಮ. ಅಲ್ವೇ ಮನೆನಲ್ಲಿ ಅಷ್ಟೊಂದು ಕೆಲಸ ಇದೆ, ಅದೆಲ್ಲ ಬಿಟ್ಟು ಏನೇ ಮಾಡ್ತಿದ್ಯಾ? ಅಯ್ಯಯ್ಯೋ, ಎಲ್ಲಿ ಬಟ್ಟೆ ಎಲ್ಲ ಒಂಚೂರು ಮಡಚಿ ಒಳಗಿಡ್ಬೋದು. ಉಷಾಕ, ಏನಾಯ್ತು? ಏನು ಹೇಳ್ಬೇಡ. ಏನಾಯ್ತು ರಮ್ಮ? ಏನಾಯ್ತಕ್ಕ? ಏನಮ್ಮ ಜಾನಕಿ, ಲಕ್ಷ್ಮಿ ನಿನ್ನ ಹತ್ರ ಏನಾದ್ರು ಹೇಳಿದ್ಲಾ? ಇಲ್ಲ, ಏನಾಯ್ತಕ್ಕ? ಅಯ್ಯೋ ಏನಾಯ್ತು ಇವಾಗ ಹೇಳು. ಅವಳು ಬೆಳಿಗ್ಗೆನೆ ಸಿನಿಮಾ ನೋಡೋದಕ್ಕೆ ಅಂತ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ. ಇನ್ನೂ ಬಂದೇ ಇಲ್ಲ ನೋಡಿ. ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಅಯ್ಯೋ ಅಷ್ಟೇ ತಾನೇ, ಅದೇನ್ ದೊಡ್ಡ ಪ್ರಶ್ನೆ ಅಲ್ಲ ಬಿಡು. ಇಲ್ಲೇ ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿರ್ತಾಳೆ. ಯಾವಾಗ್ಲೂ ಒಂದ್ ಹುಡುಗಿ ಇರ್ತಾಳಲ್ವಾ, ದೇವಕಿ ಅಂತ. ಅವಳನ್ನ ಕೇಳ್ ನೋಡ್ದೆ. ಅವರು ಸಿನಿಮಾಗೆ ಹೋಗಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿ ಹುಡುಕ್ಲಿ ನಾನು? ಅಯ್ಯೋ ದೇವ್ರೆ, ಒಂಚೂರು ಫೋನ್ ಮಾಡಿ ನೋಡೆ. ನಾನ್ ಏನಕ್ಕ ಮಾಡ್ಲಿ ಈಗ? ನೀನ್ ಟೆನ್ಷನ್ ತಗೊಳ್ಬೇಡ್ವೆ. ಅವಳೇನ್ ಇನ್ನು ಚಿಕ್ಕ ಹುಡ್ಗಿನಾ? ಎಷ್ಟು ಟೆನ್ಷನ್ ಕೊಡ್ತಾಳೆ. ಇನ್ನೊಂದ್ಸಲ ಮಾಡಿ ನೋಡು. ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ ಉಷಾಕ. ಕಾಲ ಬೇರೆ ಕೆಟ್ಟ ಹೋಗಿದೆ. ಏನಮ್ಮ? ಏನೋ ನೋಡಿಲ್ಲಿ. ಏನ್ ಮಗಳೇ? ಅಯ್ಯೋ, ನಾನಿದೇನ್ ನೋಡ್ತಾ ಇದ್ದೀನಿ? ಅಯ್ಯೋ ದೇವ್ರೇ. ನೀನೇನ್ ಟೆನ್ಷನ್ ತಗೋಬೇಡ. ಇದಕ್ಕಿನ್ನ ದೊಡ್ಡ ವಿಷಯ ನಡೆದಿಲ್ಲ ತಾನೇ, ಹಂಗಂತ ಅನ್ಕೊಂಡು ಸುಮ್ನಿರು ಅಷ್ಟೇ, ಆಯ್ತಾ? ಏನಾದ್ರೂ ಗೊತ್ತಾಯ್ತಾ ವಿಜಯಣ್ಣ? ನಾವೆಲ್ಲ ಕಡೆನೂ ಹುಡುಕ್ ನೋಡಿದ್ವಿ. ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಖಂಡಿತವಾಗ್ಲೂ ಏನಾದರೂ ಮಾಡ್ತಾರೆ. ಚಿಂತೆ ಮಾಡ್ಕೋಬೇಡಿ, ಏನಾದರೂ ಮಾಡೋಣ. ಅವನು ಬಸ್ ಡ್ರೈವರ್, ಏನ್ ಕೇಳ ಅವಶ್ಯಕತೆ ಇಲ್ಲ. ಎಲ್ಲಾರು ನೋಡಿ ವಿಚಾರಿಸಿದ್ದೀನಿ. ಆದ್ರೆ ಇವ್ರಿಗೆ ತಕ್ಕನವ್ರನ್ನ ನಾವು ನೋಡಿದ್ರೆ ಇವ್ರಿಗೆ ಒಂದ್ ಸ್ವಲ್ಪನೂ ಇಷ್ಟ ಆಗಲ್ವಲ್ಲ. ನೀವು ಫೋನ್ ಮಾಡಿದಾಗ ಮಾತಾಡಿದ್ರಾ? ಎಷ್ಟು ಸಲ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿ ಹಾಳಾಗೋದ್ಲು? ರಮ್ಮ ಅಳ್ಬೇಡ, ನಾವೇನಾದ್ರೂ ದಾರಿ ನೋಡೋಣ. ಬೇಕಾಗಿಲ್ಲ ಅಣ್ಣ. ಇಷ್ಟು ವರ್ಷ ಸಾಕಿ ಬೆಳೆಸಿದ್ ನನ್ನನ್ ಬಿಟ್ಟು ನೆನ್ನೆ ನೋಡಿದ ಫೋನಲ್ಲಿ ಸಿಗ್ದವನೇ ಅವ್ನಿಗೆ ಹೆಚ್ಚಾಗೋಗ್ಬಿಟ್ಲ. ಆದ್ರೆ ಒಂದ್ ಮಾತಂತೂ ನಿಜ, ಇವ್ರುಗಳ್ನೆಲ್ಲ ನಂಬಿ ಬಾಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನಾನು ಹೋಗ್ತೀನಕ್ಕ. ಮೂವಿ ಸೂಪರ್ ಆಗಿತ್ತಲ್ವಾ? ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದಾರಲ್ವಾ? ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಲೋ ಹೋಗೋ, ಸುಮ್ಮನೆ ಗಾಡಿ ಓಡಿಸೋ. ಅದೆಲ್ಲ ಕಣೋ ಹೇಳಿದ್ದು. ಅಂದರೆ
ನನ್ನ ಮತ್ತೇನು? ಹೊಟ್ಟೆ ಯಾಕೋ ಸರಿ ಇಲ್ಲ ಅಂತ ಕಣೋ ಹೇಳಿದ್ದು. ಅಯ್ಯೋ ಹಾಂ, ಏನಾಯ್ತು? ಹೊಟ್ಟೆಲ್ಲ ಯಾಕೋ ಗುಳುಗುಳು ಅಂತಿದ್ಯೋ. ನೀನ್ ಇಡಿ ಹಿಂದ್ಗಡೆ ಕೂತ್ಕೋ, ನಾನು ಗಾಡಿ ಓಡಿಸ್ತೀನಿ. ಏಯ್, ನೀನು ಗಾಡಿ ಓಡಿಸಿದ್ರೆ ಸಮಸ್ಯೆ ಕಣೋ. ಮನೆಗೆ ಹೋಗ್ಬೇಕು, ಕೂತ್ಕೊಳ್ಳೋ ಹಿಂದೆ. ಆಗಲ್ಲ ಕಣೋ. ಏನು ಒಂದು ಐಡಿಯಾ ಇದೆ, ನಿನ್ ಬಾಯಿ ಕಡೆ. ಏ, ನನ್ನ KGP ಯೂನಿಯನ್ ಸೆಕ್ರೆಟರಿ ಕಣೋ. ಅಂದ್ರೆ ಲೋನ್ ಎಲ್ಲಿ ಹೋಗಿ ಬರೀವಿ ಅಂತ ನಾನು ಇಲ್ಲೇ ನಿಲ್ತೀನಿ, ಹೋಗೋ. ಇಡಿ ಇಡಿ ಸ್ಟ್ಯಾಂಡ್ ಕಣೋ. ಸರಿನಪ್ಪ, ಸ್ಟ್ಯಾಂಡ್ ಹಾಕಿ ಎಳಿತೀನಿ. ಇಡಿ ಇಡಿ ಇಡಿ. ಒಂದು ನಿಮಿಷ. ಹೋಗಲೇ. ಆಯ್ತು ಆಯ್ತು, ಸಮಾಧಾನ. ಬೇಗ ಬಾಬಾ. ಅಯ್ಯೋ, ಕಳ್ಳ ಕಳ್ಳ, ಓಡ್ ಬನ್ನಿ ಬೇಗ, ಯಾರಾದ್ರೂ ಬನ್ನಿ, ಹಿಡ್ಕೊಳ್ರೋ ಅವ್ನ. ಕಳ್ಳ. ಏನೋ ಮಾಡ್ತಿದ್ಯಾ? ಟಾಯ್ಲೆಟಿಗೆ ಬಂದೆ. ನಿನ್ನಲ್ಲೇ ಹೂತಾಕ್ಬಿಟ್ಟಿರ್ತಾನ. ಭತ್ತ 50, ಗೋಧಿ 50, ಬೇಳೆ 50, ಬೇಳೆ 50, ಹುರಿದ ಬೇಳೆ 50, ರವೆ 40, ಈರುಳ್ಳಿ 15, ಈರುಳ್ಳಿ 15, ಬಾಳೆಕಾಯಿ 10, ಬಾಳೆಹಣ್ಣು 10, ಎಣ್ಣೆ 50, ಎಣ್ಣೆ 10, ಮೆಣಸಿನ್ಕಾಯಿ ಪುಡಿ 200, ಖಾರದ ಪುಡಿ 10, ಅಕ್ಕಿ 10, ರೈಸ್ 10, ಅವಲಕ್ಕಿ 25. ಅವಲಕ್ಕಿ 25. ಲೋ, ಇದನ್ನೆಲ್ಲ ನಿಮ್ಮ ಅಪ್ಪ ಸೇಲ್ ಮಾಡ್ತಾನೇನೋ? ಅಯ್ಯ, ಕ್ಷಮಿಸ್ಬಿಡಿ ಅಣ್ಣ. ನಿನಗೇನಾದ್ರೂ ಕಾಣಿಸ್ತಿದೀಯಾ? ಸರಿ ಅಣ್ಣ. ಏನಾಯ್ತಣ್ಣ ನಿಂಗೆ? ಏನೋ ನಿನಗೆ ನೆನಪಿಲ್ವಾ? ನಿನ್ನೆ ರಾತ್ರಿ ಅವ್ರ ಕೈಗೆ ನನ್ನ ಒಪ್ಸಿ ಇಲ್ಲಿ ಬಂದು ಕೆಲಸ ಮಾಡ್ತಿದೀಯಲ್ಲೋ. ಅಯ್ಯೋ, ನೀನು ಹೇಗೆ ತಪ್ಪಿಸ್ಕೊಂಡೆ ಅಂತ ನಂಗ್ ಗೊತ್ತು ಬಿಡು. ತಪ್ಪಿಸ್ಕೊಂಡಿದ್ರೆ ನಾನು ಈ ಥರ ಬಂದು ನಿಲ್ತಿದ್ನೇನು? ಓ ಓ, ಸ್ವಲ್ಪ ಬೇಗ ಬಾರೆ, ಎಷ್ಟು ಹೊತ್ತಾಯ್ತು? ನಿಮ್ಮಪ್ಪ ಬರ್ಲಿ ಇರು, ಅವರಿಗೆ ಹೇಳ್ತೀನಿ. ಅವರಿಂದಾನೇ ಇದೆಲ್ಲ ಆಗ್ತಿರೋದು. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡೋದು? 100 ಸರ್ತಿ ಹೇಳ ಆಯ್ತು, ಬೇಗ ರೆಡಿ ಆಗು ಅಂತ. ಸ್ಕೂಲಿಗೆ ತಾನೇ ಹೋಗ್ತೀಯಾ? ಅದಕ್ಕೆ ಬೆಳಗ್ಗೆಯಿಂದ ಮೇಕಪ್ ಮಾಡೋದಕ್ಕೆ ಅಂತ ಒಂದ್ ಅಳತೆ ಇಲ್ವಾ? ನನ್ ಟೈಮ್ ಕೂಡ ವೇಸ್ಟ್ ಮಾಡಿದ್ಯಾ ನೀನು. ಇವತ್ತು ನಾನ್ ಕೆಲ್ಸಕ್ಕೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ದಿನಾ ಇದೇ ಆಗೋಯ್ತು ನಿಂದು. ಏನಾಯ್ತು ಸಿಂಧು ಅಕ್ಕ, ಬೆಳಗ್ಗೆನೆ ಶುರು ಮಾಡಿದೀರಾ? ಅಮ್ಮ ಜಾನು, ಏನಮ್ಮ ಮಾಡೋದು? ಇವಳಿಂದ ಲೇಟ್ ಆಯ್ತು. ಎಷ್ಟೊತ್ ಮೇಕಪ್ ಮಾಡ್ಕೊಂಡು ನಿಂತ್ಕೊಳ್ತಾಳೆ. ಸುಮ್ನೆ ನಮ್ ಟೈಮ್ ವೇಸ್ಟ್ ಆಗತ್ತೆ. ಇಲ್ಲಿ ಕೇಳು ಜಾನು, ಇವಳಿಗೆ ಮ್ಯಾಥ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂತ ಚೆಕ್ಕಿಂಗ್ ಜಿಬಿನ ಹತ್ರ ಟ್ಯೂಷನ್ ಕಳಿಸ್ತಿದ್ದೆ. ಫೀಸು 25,000. ಒಂದ್ ದಿವ್ಸ ಹೋದ್ರೆ ಇನ್ನೊಂದ್ ದಿವ್ಸ ಹೋಗೋದಿಲ್ಲ. ಯಾವ ಜವಾಬ್ದಾರಿನೂ ಇಲ್ಲ. ಈ ತರ ಮೇಕಪ್ ಮಾಡ್ಕೊಂಡಿರ್ತಾಳೆ. ಅವಳ ಹೆಸರಿಂದ ನೀವ್ ಹಾಗೆ ಹೇಳ್ಬಿಡಿ. ಅವಳು ತುಂಬಾ ಜಾಣೆ ಇದ್ದಾಳೆ ಅಲ್ವಾ? ಅದಕ್ಕೆ ತಾನೇ ಹೇಳುದು ತುಂಬಾ ಓವರ್ ಆಗಿರೋದು. ಮನೆ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಕಷ್ಟ ಪಡೋದ್ರಿಂದ ತಾನೇ ಎಲ್ಲಾನು ಸರಿಯಾಗಿ ನಡೀತಿರೋದು. ಅದ್ರ ಬಗ್ಗೆ ಒಂಚೂರು ಯೋಚನೆನೇ ಇಲ್ಲ, ಸ್ವಲ್ಪ ಜವಾಬ್ದಾರಿನೂ ಇಲ್ಲ. ಇವಳಿಗೇನು? ಜಾನು, ನಿನ್ ಕೆಲ್ಸದ ವಿಷಯ ಏನಾಯ್ತು? ಕೆಲ್ಸ ಹುಡುಕ್ತಾ ಇದೀನಿ, ಎಕ್ಸಾಮ್ ಅಟೆಂಡ್ ಆಗ್ತಿದೀನಿ. ಬರದ್ ನೋಡು, ಕೆಲ್ಸ ಸಿಗ್ಬಹುದು. ಬಾ ಅಮ್ಮ, ಹೋಗೋಣ. ಹಾರುತ್ತಿದೆ ನೋಡು, ಹಾರುತ್ತಿದೆ ನೋಡು, ಬಾನಿನಲ್ಲಿ ನಮ್ಮ ಕೆಂಪು ಬಾವುಟ. ಏನೇ, ಬೇಗ ತಗೊಂಬಾರೆ, ಹಸುವಾಗ್ತಾ ಇದೆ. ಎಷ್ಟೊಂದು ಟೈಮ್ ಬೇರೆ ಆಯ್ತು. ಅಲ್ಲೇ ಪಾರ್ಟಿ ಆಫೀಸಲ್ಲೇ ಇರ್ಬೋದಾಗಿತ್ತು. ಬಾನಿನಲ್ಲಿ ನಮ್ಮ ಕೆಂಪು ಬಾವುಟ. ತಗೊಂಬಾ ಬೇಗ. ಏನಂದ್ರಿ, ಅವಳು ಅಲ್ಲೇ ಕೂತಿದ್ದಾಳೆ. ನೀವು ಇವಾಗ ಹೋಗಿ ಮಾತಾಡೋದು ಒಳ್ಳೇದು. ಆಮೇಲೆ ಮಾತಾಡ್ತೀನಿ ಅಂತ ಹಿಂಗೆ ಬಿಟ್ರೆ ಏನೂ ವಿಷಯ ಆಗಲ್ಲ. ಮೊದ್ಲು ಹೋಗಿ ಮಾತಾಡಿ, ಅವಳಲ್ಲೇ ಕೂತಿದ್ದಾಳೆ. ಮೊದ್ಲು ನೀನ್ ಸುಮ್ಮನೆ ಇರ್ತೀಯಾ? ಏನ್ ಸಾರ್ ಇಷ್ಟು ತಿಳಿಯಾಗಿ ಮಾಡಿದ್ಯಾ? ಊಟದ ಸಮಯದಲ್ಲಿ ಬನ್ನಿ, ಇವಾಗ ಮಾತಾಡಿದ್ರೇನೆ ಕರೆಕ್ಟಾಗಿ ಮಾತಾಡಕ್ಕಾಗೋದು. ಮಾಡೋದು ಮಗಳೇ ಜಾನಕಿ, ಏನ್ ವಿಷಯ? ಏನಿಲ್ಲ ಅಪ್ಪ, ಫೋನ್ ನೋಡ್ತಿದ್ದೆ ಅಷ್ಟೇ. ನಾನ್ ಕೇಳಿದ ಅದನ್ನಲ್ಲಮ್ಮ, ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಅಂತ. ಈ ವಿಷಯವಾಗಿ ನಾನು ಹೇಳಿದ್ದೀನಿ ಅಲ್ವಾ? ಇನ್ಯಾವಾಗ್ಲೇ ಮಾಡ್ಕೊಂತ್ಯಾ? ನಿನ್ ಮುಖದಲ್ಲಿ ಹಲ್ಲೆಲ್ಲ ಬಿದೋದ್ಮೇಲೆ ಮಾಡ್ಕೊಂತ್ಯಾ? ಅಮ್ಮ, ನನಗ್ ಸ್ವಲ್ಪ ಶಾಂತಿ ಬೇಕು. ಯಾವಾಗ್ಲೂ ಆ ವಿಷಯವಾಗಿ ಮಾತಾಡ್ತಾ ಇರ್ತೀಯ. ಹಂಗೆ ಎಂತದೇ ನೆಮ್ಮದಿ ಇಲ್ಲ ನಿನಗೆ ಇಲ್ಲಿ. ಒಬ್ಳೆ ಮಗಳು ಅಂತ ಮುದ್ದು ಮಾಡಿದ್ರೆ
ನೀನ್ ಹೇಳಿದೆಲ್ಲ ಮಾಡ್ತಾ ಇಲ್ವಾ ಇಲ್ಲಿ ನಾವು? ಸ್ವಲ್ಪ ಹೊತ್ತು ಸುಮ್ಮನೆ ಇರೇ. ಮಗಳ ಜಾನಕಿ, ನನಗೂ ಅಮ್ಮಂಗೂ ವಯಸ್ಸಾಗ್ತಿದೆ ಕಣಮ್ಮ. ಹಾಗಾಗಿ ಸ್ವಲ್ಪ ಹಠವಾದ ಇರುತ್ತಮ್ಮ. ನಿನ್ನ ವಿಷಯದಲ್ಲಿ ಅದು ಜಾಸ್ತಿನೇ ಇರುತ್ತೆ. ನೀನು ಕೆಲಸ ಮಾಡ್ತೀಯೋ ಓದ್ತೀಯೋ ಏನ್ ಬೇಕಾದ್ರೂ ಮಾಡು. ಇದಕ್ಕೆಲ್ಲ ಒಪ್ಪುವಂತ ಹುಡುಗನ್ನ ನೀನೇ ನೋಡ್ಕೋ. ಆದ್ರೆ ಈ ವಿಷಯದ ಬಗ್ಗೆ ಈ ಮನೆಯಲ್ಲಿ ಇನ್ಯಾರು ಮಾತಾಡಬಾರ್ದು. ಇಲ್ಲಿಗೆ ನಿಲ್ಲಿಸ್ಬೇಕು. ಸ್ವಲ್ಪ ಊಟನ ಮಾಡ್ಕೊಂಡು ಹೋಗ್ಬೋದಲ್ಲ? ಅದನ್ನ ಯಾರು ಬಿಡ್ತಾರೆ? ನಾನು 2 ಹಪ್ಳ ತರಕ್ ಹೋಗ್ತಿದ್ದೀನಿ. ಪರವಾಗಿಲ್ಲ ಬಿಡು. ನಾನೇನ್ ಮಾಡ್ಲಿ? ಸರಿ ಅದನ್ ಬಿಡು. ಅದು ಹಾಗಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ಅವ್ರು ಸರಿಯಾಗಿ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಮದುವೆ ಬೇರೆ ಯಾರ ಜೊತೆ ಆದರೂ ಆ ಮದುವೆನ ನಾನು ಹೇಗೆ ಒಪ್ಕೊಳಕ್ಕಾಗುತ್ತೆ? ನನಗೆ ಸಾಕಾಗೋಯ್ತು. ಅಲ್ಲಿ ನೋಡು, ಅದು ಬರೀ ನಿನಗೆ ಮಾತ್ರ ಅಲ್ಲ, ಎಲ್ಲಾರ್ದು ಹಂಗೇನೆ. ನೀನೇ ಅವಾಗವಾಗ ರಾಮ್ ಬಗ್ಗೆ ಹೇಳ್ತೀಯಲ್ವಾ? ನಿನಗೆ ಅವನು ಓಕೆ ಅಂತಂದ್ರೆ ಅವನ ಹತ್ರ ಮಾತಾಡ್ ನೋಡು. ಸರಿ, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. அட்சய பாகிய குறியில் இன்ன ஹரே 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 கிருஷ்ண ஹரே. ಈ ಗಾಡಿ ಯಾವಾಗ ಬರುತ್ತೆ? ಏಯ್, ಅವಳೆಲ್ಲ ನಿಂತ್ಕೊಂಡಿದ್ದಾಳ. ನಿಲ್ಸಿ. ನನ್ನ ಮಗನೇ, ನಿಲ್ಸಿ. ಮಾಡ್ತೀನಿ ಇರು. ಲೋ, ಗಾಡಿ ನಿಲ್ಸಿ. ನಿಲ್ಸು 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 ನಿಲ್ಸಂದ ತಾನೆ. ಏನ್ ಮಾಡೋದೀಗ? ಇದು ಬೇಕೇನೋ? ಇವನೊಬ್ಬ. ಏ ನಿಲ್ಲೋ, ಹೋಗ. ಬೇಡ ಕಣೋ. ಏ ಹೋಗಲೇ. ಇದು ಬೇರೆ. ಏನಾಯ್ತು ಜಾನಕಿ? ನಾನು ನಿಮ್ಗೇನೋ ಹೇಳಬೇಕು. ಹೇಳು. ನಾನು ಓದಬೇಕು, ಓದಾದ್ಮೇಲೆ ಕೆಲಸನೂ ಮಾಡಬೇಕು. ಅದೇ ನನ್ನ ಆಸೆ. ಮಾಡು. ಇದು ನಿಮಗೆ ಸರಿ ಅನಿಸಿದ್ರೆ ನನ್ನ ಕಡೆಯಿಂದನೂ ಓಕೆ. ಓಕೆನಾ? ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಸರಿ. ಸುರಿಯಣ್ಣ, ಏನು? ಓಕೆ. ಏಯ್, ಟೈಮ್ ಆಯ್ತು. ಹೋಗಲ್ಲ ನೀನು. ಅಯ್ಯೋ ಥು, ಅಯ್ಯ. ಹಲೋ ಹಲೋ, ಈಗ 3:39 ಅಷ್ಟೇ ಆಗಿದ್ದು. ನಾನು 4 ಗಂಟೆಲಿ ಇರ್ತೀನಿ. ಅಲ್ಲಿ ಇರ್ತೀನಿ, ಖಂಡಿತ ಇರ್ತೀನಿ. ಹಾಂ 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 ಹಾಂ. ಅಯ್ಯೋ ಇಟ್ರ. ಅಯ್ಯೋ ದೇವ್ರೆ. ಲೇ ಬಾರೋ. ಏಯ್ ಬಾರೋ ಬಾರೋ. ಅಯ್ಯೋ ನನ್ನ ಮಗನೇ, ನಾನು ಹೊರಡ್ತೀನಿ. ಯಾಕಪ್ಪ ಬರ್ತಿಲ್ಲ? ಓಕೆ, ಮತ್ತೆ ಸಿಗ್ತೀನಿ. ಬಾಯ್. ಓಕೆ ಬಾರೋ. ಅಯ್ಯೋ ನಿನ್ನ ನನ್ನ ಗದೆ ಕೊಡೋ ಜಾನು. ಹಾ ಓಕೆ ಜಾನು. ಓಕೆ. ಬಾರೋ. ಅಂಬೆ ನಾರಾಯಣ, ದೇವಿ ನಾರಾಯಣ. ಭಕ್ತರ ಧ್ಯಾನವನ್ನು ಆಕರ್ಷಿಸುವುದಕ್ಕಾಗಿ ಇಂದು ಸಂಜೆ 6 ಗಂಟೆಗೆ ಆಗಬೇಕಿದ್ದ ನಾಟಕ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಬೀದಿ ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತೇವೆ. ಒಂದು ಮುಖ್ಯವಾದ ವಿಷಯ, ಆನೆನ ನೋಡ್ಕೊಳ್ತಕ್ಕಂಥ ಆನಂದ್ ಅವರು ಇದನ್ನ ಗಮನಿಸಬೇಕು. ಆದ್ರೆ ಆನೆನ ನೋಡ್ಕೊಳ್ತಕ್ಕಂಥ ಆನಂದ್ ಅವರು ಇಲ್ಲಿಗೆ ಬರೋದೇ ಇಲ್ಲ. ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಆ ಆನೆನ ಆದಷ್ಟು ಬೇಗ ಈ ಸ್ಥಳದಿಂದ ಕರ್ಕೊಂಡು ಹೋಗ್ಬೇಕು.
ಏಯ್ ಸುರಾ, ಎಣ್ಣೆ ಇದೆಯೇನೋ? ಇದು ನಿಂದು ಕೈಲಾಸದ ನಾಟಕ ಅಲ್ಲ, ನಾನು ಹನುಮಂತನಾಗಿ ಮಾಡ್ತಿರೋ ಶ್ರೀಲಂಕಾದಲ್ಲಾಗೋ ನಾಟಕ. ಇಲ್ಲಿ ಯುದ್ಧ ಎಲ್ಲ ಇಲ್ಲ. ಕಮಿಟಿ ಇದೆಯಲ್ಲ, ಕೋಪದಲ್ಲಿದ್ದಾರೆ. ಈಗ ಇನ್ನೇನ್ ಬರ್ತಾರೆ. ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನೋಡು ನೋಡು ನೋಡು. ನನ್ ಕೈನ ನೋಡೋ. ಇದಾ ಹೆಂಗ್ ಸ್ಟ್ರಾಂಗ್ ಆಗಿದೆ. ಹಪ್ಪಳ ಹೊಡಿಯೋ ತರ ಇದೆ. ಹಪ್ಪಳ ಹೊಡಿಯೋ ತರ ಸರಿಯಾಗಿ ನೋಡು. ಮುರಿದೋಗ್ಬಿಡುತ್ತೆ. ಮೊದಲಾಗಿ ಈ ಮೇಳದಲ್ಲಿ ಮೊದಲನೆಯದಾಗಿ ಹನುಮಾನ್ ಪಾತೈ ಇಳಂಗೈ ಎಂಬ ನಾಟಕಕ್ಕೆ ಅವಕಾಶ ಕೊಟ್ಟಂತ ದೇವಸ್ಥಾನದ ಕಮಿಟಿಗೆ ಧನ್ಯವಾದಗಳು. ನಾವು ಆರಂಭಿಸ್ತೇವೆ. ಶ್ರೀರಾಮ ನಿಮಗೇನಾದ್ರೂ ಗೊತ್ತಾ ಇದ್ರ ಬಗ್ಗೆ? ಎಲ್ಲರೂ ವೇಷ ಬಿಡಿಸ್ರಿ ಯಾರಾದ್ರು. ಬನ್ನಿ. ಬಿಡ್ರೋ. ಓಯ್ ಯಾಕೆ ನೋಡ್ತಿದ್ದೀರಾ? ಓಯ್ ಇರ್ರಪ್ಪ. ನಿಮ್ಗೆ ಹೇಳ್ತಿರೋದು ಇರ್ರೋ ಒಂದ್ ಸ್ವಲ್ಪ. ಹೋಗ್ಬೇಡ ಇರೋ. ನಮ್ ಜೊತೆ ನಿಮ್ಗಿದೆ. ಹೊಡಿತಿದ್ದಾನಲ್ಲ ಇವರು. ಹೊಡಿರೋ ಇವ್ನಿಗೆ. ಬಿಡ್ಬೇಡಿ. ಯಾಕೆ ಯಾಕೆ ಬಲ್ಗಾಲ್ ಇಟ್ಕೊಂಡ್ ಬಾಮ್ಮ. ಏನಪ್ಪ ಸ್ವಲ್ಪ ಚೆನ್ನಾಗಿ ಪೋಸ್ ಕೊಡಪ್ಪ. ನಗು. ಇವಳು ಯಾರು? ಅಮ್ಮ ಈ ಕಡೆ ಬನ್ನಿಮ್ಮ. ಬಾರಮ್ಮ. ಬನ್ನಿ ಬನ್ನಿ, ಇಲ್ಲಿ ಇತ್ಕೊಳ್ಳಿ. ದೊಡ್ಡ ಸುಧಾರಣೆ. ಸ್ವಲ್ಪ ನಗಾಡತ್ಲು. ನಿಂತ್ಕೊಳ್ಳಿ. ನಗಿ ನಗಿ. ಏನಪ್ಪ, ನಾನು ಈ ಫೋಟೋ ಗಿಟ ಎಲ್ಲ ಜಾಸ್ತಿ ತಗೊಳ್ಳೋದಿಲ್ಲ. ಅದು ಅಲ್ದ ಈ ವಯಸ್ಸಲ್ಲಿ ಫೋಟೋ ತೆಗೆಸ್ಕೊಂಡು ತಗೊಂಡು ಎಲ್ಲಿಡ್ತೀರಾ? ನಾನು ಕೊನೆಯಲ್ಲಿ ಒಂದು ತೆಗೆದು ಕೊಡ್ತೀನಿ. ಫ್ರೇಮ್ ಹಾಕ್ಸಿ ಇಟ್ಕೊಳ್ಳಿ, ಆಯ್ತಾ? ಎಲ್ಲ ತಗೊಂಡಿದೀಯಾ? ಹಾ, ನಾನು ಎಲ್ಲ ತಗೊಂಡಿದ್ದೀನಿ. ಸರಿ ಮಗು, ಹೋಗ್ಬಿಟ್ಪಾ. ಸರಿ, ನಾನು ಇವಾಗ ಹೊರಡ್ತೀನಿ. ಆಯ್ತಮ್ಮ, ಹೋಗ್ಬಿಟ್ಪಾ. ಹೋದ್ಮೇಲೆ ಅವಸರ ಮಾಡಕ್ ಹೋಗ್ಬೇಡಿ. 1-2 ದಿವಸ ಇದ್ದು ಬನ್ನಿ ಆರಾಮಾಗಿ, ಆಯ್ತಾ? ಸರಿ ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಏ ಪೆದ್ದ, ಅತ್ತೆ ಮನೆನಲ್ಲೇ ಜಾಂಡ ಊರ್ ಬಿಡ್ಬೇಡ. ಬೇಗ ವಾಪಸ್ ಬರೋದ್ ನೋಡು. ಸರಿ ಹೋಗು. ಇದು ಇನ್ನೂ ಮುಗ್ದಿಲ್ವೇನೋ? ಇನ್ನೇನು ಮುಗಿಯೋತಣ. ಅಮ್ಮ, ಮರಿದೆ ಟ್ಯಾಬ್ಲೆಟ್ ತಗೋ, ಆಯ್ತಾ? ಹೇ ಹೋಗೋ, ನೀನ್ ಹೇಳಿದ್ರೇನೆ ನನ್ ಮಾತ್ರೆಗಳೆಲ್ಲ ತಗೊಳ್ಳೋದಾ? ನಾವು ಹೋಗೋಣವಾ? ಹೊರಡೋಣ. ಬಾಯ್ ಬಾಯ್. ಈ ಎಲೆನೆಲ್ಲ ಕಾಗೆ ಹಾಳು ಮಾಡ್ಬಿಡ್ತು.
ಏನೋ ವಿಷ ಹಾ ಮಗಳು ಅಳಿಯ ಬಂದ್ರು. ಇದನ್ನ ತಗೊಂಡು ಒಳಗಿಡು. ಅಪ್ಪ ತುಂಬಾ ಬ್ಯುಸಿ ಇದಾರೆ ಅನ್ಸುತ್ತೆ. ನಾನು ಆಮೇಲೆ ಬರ್ತೇನೆ. ನಿಮ್ಮಪ್ಪ ಬಂದ್ರು ನೋಡು. ಎಲ್ಲೂ ಹೋಗಿಲ್ವಾ ಇವತ್ತು? ಕಮಿಟಿಗ ಇನ್ನೂ ಹೋಗಿಲ್ಲ. ಸರಿ, ಒಳಗ್ ಬನ್ನಿ. ಹೋದ್ರು ಅಂತ ಕೆಲಸ ಏನಿಲ್ಲ. ಬನ್ನಿ ಒಳಗೆ. ಬಾ ಒಳಗ್ ಬಾ. ಅಮ್ಮ ಏನ್ ಮಾಡ್ತಾ ಇದ್ರು? ನೀವು ಹೋಗಿ ಒಳಗಡೆ. ಬಾ, ನೀವು ಹೋಗಿ. ಬಾ. ಏನಮ್ಮ ಇವನಿಗೆ ಕುಡಿಯೋದಕ್ಕೆ ಏನಾದ್ರು ಕೊಡು. ಎಷ್ಟು ಪ್ರೀತಿ. ಕೃಷ್ಣ, ಹಾ ಯಾಕಮ್ಮ ಒಬ್ಳೆ ಕೂತಿದ್ಯಾ? ಏನಿಲ್ಲ ಟೀಚರ್. ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಇಲ್ಲ. ಓಕೆ ತಾನೇ? ಮೈ ಹುಷಾರಿಲ್ಲ ಅಂದ್ರೆ ಹೇಳು, ಆಯ್ತಾ? ಕೇಳಿ, ಎಲ್ಲಿದ್ದೀರಾ? ಓ, ನೀವಿಲ್ಲೇ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಏನಾಯ್ತು? ಬಿಸಾಕಿದನ. ಎಸಿಬೇಕಾ? ಬಿಸಾಕು. ಸರಿ ನಡಿ. ಬೇಗ ಬನ್ನಿ. ಬನ್ನಿ. ಬಾ ಜಾನಕಿ. ಹಾ ಗೊತ್ತು. ನಿಮ್ಮ ಅಪ್ಪ ಅಮ್ಮ ಬೇಗ ಮಲಗ್ತಾರಾ? ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದೀಯಾ. ವೀರ್, ಕೇಳಿ, ನಾನು ನಿಮ್ಗೇನೋ ಹೇಳಬೇಕು ಅನ್ಕೊಂಡಿದ್ದೀನಿ. ನಾನು ಲಾಸ್ಟ್ ವೀಕ್ ಮದುವೆ ಬಿಸಿಯಿಂದ ಒಂದು ಕ್ಲಾಸ್ನ ಮಿಸ್ ಮಾಡಿದೆ. ನಾನು ನೆಕ್ಸ್ಟ್ ವೀಕ್ ಕ್ಲಾಸ್ ಅಟೆಂಡ್ ಮಾಡ್ಲಾ? ನೆಕ್ಸ್ಟ್ ವೀಕ್ ಇರೋ ಕ್ಲಾಸಸ್ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಡಿಸೈಡ್ ಮಾಡೋಣ, ಆಯ್ತಾ? ಇದನ್ನೆಲ್ಲ ಹೇಳಿ ನನ್ನ ಮೂಡನ್ನ ಹಾ ಮಾಡಬೇಡ ಜಾನಕಿ. ವೀರ್, ಜಾನಕಿ, ಏನಮ್ಮ ಜಾನಕಿ? ಏನಮ್ಮ? ಇವಾಗ ಏನಾಯ್ತು? ಏನಮ್ಮ? ಬಂದೆ ಅಮ್ಮ. ನಿಂಗೆ ಮೀನ್ ಸಾರು ಮಾಡಕ್ ಬರತ್ತಾ? ಇಲ್ಲ ಅಮ್ಮ, ನನಗೆ ಗೊತ್ತಿಲ್ಲ. ಹೌದಾ? ಸರಿ, ನಾ ಹೇಳ್ಕೊಡ್ತೀನಿ. ಬಾ ಕಿಚನ್. ಅಯ್ಯೋ, ನನ್ನ ಬಟ್ಟೆ ಎತ್ತಿಡ್ಬೇಕಾಗಿತ್ತು. ಅದಿರ್ಲಿ ಬಿಡು. ಮೀನ್ ಸಾರು ಮಾಡಿದಾದ್ಮೇಲೆ ಅದೆಲ್ಲ ಸರ್ವ್ ಮಾಡ್ಕೊಳ್ಳಿ ಅಂತೆ. ಬಾ. ಇದೇನ್ ಕೆಲಸ ಬಿತ್ತು? ಇವತ್ತು ನಾನ್ ಮಾಡಿ ತೋರಿಸ್ತೀನಿ. ನಾಳೆಯಿಂದ ನೀನೇ ಮಾಡ್ಬೇಕು, ಆಯ್ತಾ? ಇದೆಲ್ಲ ನಾನು ಹೇಗ್ ಮಾಡ್ಲಿ? ನಿನಗ್ ಗೊತ್ತಾ, ರಾಮು ಅವ್ರ ಅಪ್ಪನ ತರನೇ ಸುಂದರವಾಗಿದ್ದಾನೆ. ಆದ್ರೆ ಬುದ್ಧಿ ಅದು ಮಾತ್ರ ನಂತರ. ನೋಡಿ ಕಲ್ತ್ಕೋ. ಸ್ವಲ್ಪ ಉಪ್ಪು ಕೊಡಮ್ಮ. ಈ ಉಪ್ಪೆಲ್ಲಿಟ್ಟಿರ್ಬೋದು? ಅಲ್ಲಿಡು. ವೀರ್, ಇವತ್ ಮನೆಗೆ ಬೇಗ ಬಂದೆ. ತುಂಬಾ ತಲೆನೋಯ್ತಿದೆ. ಏನಾಯ್ತು? ಇದು ತಗೋ. ಅಮ್ಮ ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು? ಹಾ, ಏನ್ ತಂದಿದ್ದಾರೆ ಇವರು? ಅನುಪಣ ಕರೆದಿದ್ದಾರೆ ನನ್ನ. ವೀಸಾ ಬೇಗ ರೆಡಿ ಮಾಡ್ಕೊಂತ ಹೇಳಿದ್ದಾರೆ. ಭಾಳ ಅಂದರೆ 2 ವೀಕು, ಅದಾದಮೇಲೆ ಹೋಗ್ತೀವಿ.
ಅದಕ್ಕೇ ಎಲ್ಲವನ್ನು ಸ್ಪೀಡಾಗಿ ರೆಡಿ ಮಾಡಬೇಕಾಗತ್ತೆ. ನಾನು ನಿಮ್ಗೇನೋ ಹೇಳಬೇಕು. ಹೇಳು. ಕೋಚಿಂಗ್ ಸೆಂಟರಿಂದ ಇವತ್ತು ಸರ್ ನನಗೆ ಬರೋಕ್ಕೆ ಹೇಳಿದ್ದಾರೆ. ನನ್ನ ಕ್ಲಾಸ್ ಬಗ್ಗೆ ನಿನಗೆ ಹೇಳಿದ್ದೆ ಅಲ್ವಾ? ಅವ್ರು ಫೋನ್ ಮಾಡಿ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರು. ಇದೇನಾದರೂ ದೊಡ್ಡ ವಿಷಯನಾ? ತುಂಬ ಟೈಮ್ ಇದೆ ಅಲ್ವಾ, ಸುಮ್ಮನೆ ಅವಸರ ಮಾಡಬೇಡ ನೀನು. ಇಲ್ಲ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಅದರ ಪ್ರಿಪ್ರೇಷನ್ ಬೇರೆ ಮಾಡಬೇಕಲ್ವಾ? ಏನು ಜಾನಕಿ, ಇಂಥ ಟೈಮಲ್ಲಿ ನೀನು ಕೂಡ ಇಲ್ಲ ಅಂದರೆ ಹೆಂಗೆ? ನನಗೆ ಎಷ್ಟೆಲ್ಲ ಕೆಲಸ ಇದಾವೆ ಗೊತ್ತಾ? ಅಮ್ಮ ಬೇರೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಇಂಥ ಟೈಮಲ್ಲಿ ನೀನು ಎಕ್ಸಾಮು ಕ್ಲಾಸಸ್ ಅಂದರೆ ಸರಿನಾ ಹೇಳು ಜಾನಕಿ? ಆಫ್ಟರ್ನೂನ್ ಅಂದರೆ ಕ್ಲಾಸ್ ಮುಗಿದು ಹೋಗುತ್ತೆ. ಇಲ್ಲಿ ನೋಡು, ಉಳಿದಿರೋದೇ ಇನ್ನೂ 2 ವಾರ ಅಷ್ಟೇ. ಅಲ್ಲಿವರೆಗೂ ಮಾತ್ರ ಇರ್ತೀನಿ ನಾನು. ಅದಾದ್ಮೇಲೆ 1 ವರ್ಷದವರೆಗೂ ನೀ ನನ್ನ ನೋಡೋದಕ್ಕಾಗಲ್ಲ. ಅವಸರ ಮಾಡಬೇಡ, ಸುಮ್ಮನಿರು ಸ್ವಲ್ಪ. ಇವಾಗ ಸ್ಟ್ರಾಂಗ್ ಟೀ ತೊಗೊಂಬ ಹೋಗು. ಇವಳದೊಂದು ಕ್ಲಾಸು. ನೋಡು, ಅಮ್ಮನ ಹತ್ರ ಸಮಾಧಾನದಲ್ಲಿ ಮಾತಾಡು. ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಅಯ್ಯೋ ದೇವರೇ, ಕತ್ತಿ ಬೇರೆ ಹಿಡ್ಕೊಂಡವ್ರೆ. ಅಮ್ಮ, ನಾಯಿ ಮುಂಡೆ, ಯಾಕೆ ಬಂದೆ? ಯಾರೇ ನಿನ್ಗಮ್ಮ? ಅಮ್ಮ ಅಂತೆ ಅಮ್ಮ. ಅಯ್ಯೋ, ಕುಟುಂಬದ ಹೆಸರೆಲ್ಲ ನಾಶ ಮಾಡಿ ಹೋಗಿ ಮೊದ್ಲು ಇಲ್ಲಿಂದ. ನೀನು ಮನೆ ಒಳಗಡೆ ಕಾಲಿಟ್ಟೆ ಕತ್ತರಿಸ್ಬಿಡ್ತೀನಿ. ಬೇವರ್ಸಿ ಮುಂಡೆ, ಈ ಏರಿಯಾದಲ್ಲೇ ನೀನ್ ಕಾಣಿಸ್ಕೊಳ್ಬಾರ್ದು. ತೊಲಗಿಲ್ಲಿಂದ. ಅಯ್ಯೋ, ಏನಕ್ಕೆ ಇಷ್ಟು ಗಲಾಟೆ ಮಾಡ್ತಿದ್ದೆ ಇವಾಗ? ನಿಂತಿದ್ದಾಳೆ ನೋಡು. ಯಾರು ನಿನ್ನಮ್ಮ? ಉಷಕ, ನನ್ಗಿದೆಲ್ಲ ನೋಡ್ಕೊಂಡು ಮಾಡ್ತಿದ್ಯಾ? ಬೀದಿಲಿ ಯಾಕೆ ಹಿಂಗ್ ನಾಟಕ ಮಾಡ್ತಿದ್ಯಾ? ಇನ್ನು ಏನಕ್ಕ ಇದೆ ನೋಡೋದಿಕ್ಕೆ? ಹೆತ್ತೋರ್ಗೆ ಕೊಳ್ಳಿಟ್ಟು ತಾನೇ ಹೋಗಿದ್ದಾಳೆ, ಈಗ ಕಿತ್ಲೆ ಹಣ್ಣು ತಂದು ಕೊಡ್ತಿದ್ದಾಳೆ. ನಾನು ಅವಾಗ್ಲೇ ಹೇಳ್ದೆ ಸುಮ್ಮನೆ ಇಲ್ಲಿಗೆ ಬರೋದು ಬೇಡ ಅಂತ. ನೀವ್ ಹೇಳೋದ್ ನೋಡಿದ್ರೆ ಏನೋ ಇದೆ, ಫಸ್ಟ್ ನಡೆಯೋ ತರ ಆಡ್ತಿದ್ರೆ. ಮಾನ ಇಲ್ದವಳೆ. ಊರಲ್ಲಿರೋ ಎಲ್ಲಾ ಹೆಣ್ಮಕ್ಳ ತರ ನಾನ್ ನಿನ್ನ ಸಾಕಿದ್ದು. ಬೇರೆ ಹೆಣ್ಮಕ್ಳು ಹೋದಾಗ ಹೇಳೋದಿಕ್ಕೂ ಕೇಳೋದಿಕ್ಕೂ ಮಾತ್ರ ಚೆನ್ನಾಗಿರತ್ತೆ. ಅಯ್ಯೋ ರಮ್ಮ, ನಡಿ ಒಳಗ್ ನಡಿ. ನೀನ್ ಫಸ್ಟ್ ನಡಿ. ಹೇಳ್ಕೊಂಡ್ ಬಂದ್ ನಿಂತಿದ್ದಾಳ ನೋಡು. ಹೆತ್ತೋರ್ ನೋವು ಏನು ಅಂತ ನಿನಗ್ ಗೊತ್ತಾಗತ್ತೇನೆ? ನಿನಗ್ ಗೊತ್ತಾಗತ್ತಾ? ನನಗ್ ಬೇಡ, ಹೇಳ್ಬೇಡ. ಕಣ್ಣಿಂದ ದೂರ ಹೋದ್ರೆ ಅವಳನ್ನ ಫಸ್ಟ್ ಕರ್ಕೊಂಡು ಹೋಗು ನಿನ್ ಮನೆಗೆ. ನಾನು ಹೇಳಿಲ್ವಾ ಬೇಡ ಅಂತ? ಸುಮ್ನೆ ಬಂದ್ಬಿಟ್ಲು. ಬಾಯ್, ಸುಮ್ನೆ ಬಾ, ಕುತ್ಕೋ. ಎಷ್ಟು ಕಷ್ಟಪಟ್ಟು ನೀನ್ ಒಳಗ್ ನಡೀರಮ್ಮ ಫಸ್ಟ್. ಅಳ್ಬೇಡ, ಇಲ್ಲಿ ಬೀದಿಲಿ ನಿಂತ್ಕೊಂಡು ನಡಿ. ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡು, ಇವಳಿಗೆ ಬೇರೆ ಯಾರೂ ಸಿಗ್ಲಿಲ್ವಾ? ನನ್ನ ಅಮ್ಮನ ಹತ್ರ ಕೇಳಬೇಕು. ಕೇಳಿದ್ರೆ ಒಪ್ಕೋಬೋದು, ಆದರೆ ನಾನೀಗ ಹೇಗೆ ಹೇಳಿ? ಅವ್ರು ಏನು ಹೇಳ್ತಾರೋ ಏನೋ. ಮೀನು ಹಿಡಿಯಲು ಹೋದ ಮೀನುಗಾರರು ನೀರಿನಲ್ಲಿ ಮುಳುಗಿಬಿಟ್ರು. ಅಯ್ಯಯ್ಯೋ, ಇವನು ನನ್ನ ಜೊತೆ ಓದ್ದವನಲ್ವಾ? ಅಷ್ಟೇ, ದೇವ್ರ ನೆನ್ಸ್ಕೊಂಡ್ರೆ ಅಷ್ಟೇ. ಏನ್ ಮಗಳೇ, ಗಂಟ್ಲು ನೋವಾ? ಅಮ್ಮ, ನಿಮ್ಮ ಜೊತೆ ಮಾತಾಡಬೇಕಿತ್ತು. ಹೇಳು, ಕೇಳಿಸ್ಕೋತೀನಿ. ನಾನು ನನ್ನ ಮದುವೆಗಿಂತ ಮುಂಚೆ PSC ಕ್ಲಾಸ್ಗೆ ಹೋಗ್ತಿದ್ದೆ. ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಕ್ಸಾಮ್ ಬರೆದ್ರೆ ಕೆಲಸ ಸಿಗುತ್ತೆ. ಆಮೇಲೆ? ಅಮ್ಮ, ಇದು ಗೌರ್ಮೆಂಟ್ ಕೆಲಸ, ಆಗ ನನಗೆ ಸಂಬಳ ಹೆಚ್ಚಿಗೆ ಬರುತ್ತೆ. ನಾನು ಕೆಲಸ ಮಾಡೋದು ನಿಮ್ಗೆ ಒಪ್ಪಿಗೆ ಅಲ್ವಾ? ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಮತ್ತೆ ನೀನೇನಕ್ಕೆ ಹೋಗೋದು? ಅಲ್ಲ, ನಾನು ಕೆಲಸ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಏನಮ್ಮ, ನೀನು ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾನಿಲ್ಲಿ ಒಂಟಿ ಆಗ್ಬಿಡೋದಿಲ್ವಾ? ನನಗೆ ಬೋರ್ ಆಗತ್ತೆ. ನಿಮ್ ಗಂಡ ಕೂಡ ನಿಮ್ಮನ್ನ ಕೆಲ್ಸಕ್ಕೆ ಕಳ್ಸಿದ್ರೆ ಇವತ್ ಮನೆ ಪರಿಸ್ಥಿತಿ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಇನ್ನೂ ಸಂಪಾದನೆ ಮಾಡ್ಬೋದಿತ್ತಲ್ವಾ? ಅಲ್ಲ, ಮೊದ್ಲು ಅವನಿಗೆ ತಾನೇ ಕೆಲಸ ಬೇಕಾಗಿದ್ದಿದ್ದು. ಅವ್ನು ಸುತ್ತ ಆಡ್ಕೊಂಡಿರೋನು. ಅದಕ್ಕೆ ನಾನೇ ಬೈದು ಕೆಲ್ಸಕ್ಕೆ ಕಳಿಸ್ದೆ. ನಾನೇನಾದ್ರೂ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಅವನು ಚಿಕ್ಕ ಮಗುನಲ್ಲೇ ಸತ್ತೋಗ್ಬಿಡ್ತಿದ್ದ. ಅಮ್ಮ, ನನ್ ಕೆಲ್ಸ ಮಾಡ್ಬೇಕು. ಸುತ್ತಿ ಬಳಸಿ ಮಾತಾಡೋದ್ ಬೇಡ, ಅಡ್ಗೆ ಕೆಲಸ ನೋಡೋಗು. ಅವನು ಹಸ್ಕೊಂಡ್ ಬಂದ್ರೆ PUC ಕಾರ್ಡ್ ಕೊಟ್ರೆ ಸಾಕಾ? ಹೋಗು, ಏನಾದ್ರೂ ಅಡ್ಗೆ ಮಾಡು. ಇಲ್ಲಿ ಕೇಳು, ಒಂದ್ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಬಾ. ಸ್ವಲ್ಪ ನನ್ ಕಲರ್ ಬರ್ಬೇಕು. ಯಾವ ಜ್ಯೂಸ್ ಕೊಟ್ರೇನು? ಇವ್ರ ಸ್ಕಿನ್ ಹಾಗೆ ಇರೋದು. ಸರ್ಕಾರ ಕೆಲಸದಲ್ಲಿದ್ದ ಹೆಂಗಸು ಗಂಡನನ್ನೇ ಕತ್ತು ಸೀಳಿ ಕೊಂದಿದ್ದಾಳೆ. ತಗೋಪ್ಪ. ಏನ್ ಸುಧಾಕರ, ನೀನಿನ್ನು ಜೀವಂತವಾಗೇ ಇದ್ಯಾ? ಇಲ್ಲ ಇಲ್ಲ, ಈಗ ತಾನೆ ಹುಟ್ಬಿಟ್ ಬಂದೆ. ಏನ್ ಮಾತಾಡ್ತಾರೆ ಇವರು? ತುಂಬಾ ಬಿಟ್ರೆ ನನಗೇನಾಗ್ಬೇಕು? ಏ ವೆಲ್ಸಾ, ನನ್ಗೊಂದ್ ಟೀ ಹಾಕೋ. ನಿನಗ್ ಟೀ ಇಲ್ಲ, ಬೇರೆ ಕೊಡ್ತೇನೆ. ಏನೋ ಸುಧಾಕರ, ಸಾಧ್ಯ ಆದ್ರೆ ನನಗೂ ಒಂದು ಹೆಣ್ಣು ನೋಡೋ.
ಆಗುತ್ತಾ? ಹೊಸಣ ಒಂದು ಟೀ. ಓ ಇದ್ಯಾರು ಸುಧಾಕರನ? ತುಂಬ ದಿನ ಆಯ್ತಲ್ಲ ನೋಡಿ. ಏನಪ್ಪ ಹೇಗಿದೀಯಾ? ಈ ಕಡೆ ಮಂಡ್ಯ ಮೈಸೂರು ಮದ್ದೂರು ಕಡೆ ಎಲ್ಲ ನಾನು ಹೋಗಿ ಬಂದಿದ್ದೆ. ಅಲ್ಲಿ ಏನಾದರೂ ಸಿಗುತ್ತಂತ ಹುಡುಕ್ತಾ ಇದ್ದೀನಿ. ಎಲ್ಲಿ? ಜೈಲಲ್ಲ? ಜೈಲಲ್ಲ, ಜೈಲಿಗೆ ನಾನು ಯಾಕೆ ಹೋಗ್ಲಿ? ಮದ್ವೆ ವಿಷಯಕ್ಕಂತ ಹೋಗ್ಬಿಟ್ಟು ಮಾತಾಡ್ಕೊ ಬಂದಿದ್ದು ನಾನು ಅಷ್ಟೇ. ಮತ್ತೆ ನಾನು ಆ ವಿಜಯಣ್ಣನ ಒಂದ್ಸಲ ಭೇಟಿ ಮಾಡಬೇಕಾಗಿತ್ತು. ಏನಕ್ಕೆ? ಅಲ್ಲೂ ಏನಾದರೂ ಸಮಸ್ಯೆ ಇದೆಯಾ? ತಗೋ ಟೀ. ಅಲ್ಲ ನನಗೆ ಇಲ್ಲಪ್ಪ, ಹುಡುಗಿ ವಿಷಯನ ನನ್ಗೆ ಹತ್ರನೇ ಮಾತಾಡಿರೋದು. ಸ್ವಲ್ಪ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ಏನು ಸರಿಯಾಗಿ ವರ್ಕೌಟ್ ಆಗಿಲ್ಲ. ಆದ್ರೆ ಕರೆಕ್ಟ್ ಆಗಿ ಒಬ್ಬ ಬಂದಿದ್ದಾನೆ. ಅಂದ್ರೆ ಈಗ ಜಾತಕ ಎಲ್ಲ ಸರಿಯಾಗಿ ಕೂಡಿದೆ. ಓಕೆ ಅಂದ್ರೆ ಮದುವೆ ಊಟ ಹಾಕ್ಸ್ಬೋದು. ಅದು ತಿತ್ತಿಗೆ ಸಿಗೋದು. ಸುಧಾಕರ, ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೋ. ಅಯ್ಯೋ ಅದ್ಯಾಕೆ? ಅಯ್ಯೋ, ನಮ್ಮ ವಿಜಯಣ್ಣನ ಮಗಳಿಗೆ ಮದುವೆ ಆಗೋಯ್ತಲ್ಲ, ಏನ ನೀನು? ಅದ್ಯಾವಾಗ? ನನಗೆ ಗೊತ್ತಿಲ್ವಲ್ಲ. ಗೊತ್ತಾಗೋಕ್ ನೀನು ಯಾರು? ಕೇರಳ ಗವರ್ನರ. ಅವಳು ಯಾರನ್ನ ಮದುವೆ ಆಗಿದ್ದು ಗೊತ್ತಾ? ನಮ್ಮ ರಾಮನ. ಅದು ಬಂದು ಅದು ಅದಿದ್ರು ಏನೂ ಇಲ್ಲ. ಆದ್ರೂ ಕೂಡ ಎಷ್ಟು ಬೇಗ ಹಿಂಗೆ ಎಲ್ಲ ಆಮೇಲೆ ನೋಡೋಣ ಏನಂತ. ಇನ್ ಮುಂದೆ ನಮ್ಮ ರಾಮ ಎದುರುಗಡೆ ತಿರ್ಗಾಡ್ಬೇಡ ನೀನು, ಆಮೇಲೆ ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಈ ವಯ್ಯ ಬೇರೆ ಚಾ ಕೊಡ್ತಿಲ್ಲ ಆಗಲೇ. ಇದೆಲ್ಲ ಒಂದು ಮ್ಯಾಟ್ರ. ನಿನ್ ಮದ್ವೆನ ನಾನ್ ನೋಡ್ಕೋತೀನಿ. ಒಂದು ಬೋಂಡಾ ಕೊಡ್ಸ್ಬಿಡ. ಅದೇ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಡೌಟ್ ಇದೆ. ಅದಕ್ಕೆ ನಿಜನಾ? ಅಮ್ಮ ಹತ್ರ ಹೇಳಿದ್ಯಾ? ಇಲ್ಲ. ನೀವೊಂದು ಕೆಲಸ ಮಾಡು, ಬೇಗ ರೆಡಿಯಾಗು, ಹಾಸ್ಪಿಟಲ್ ಹೋಗಿ ಕನ್ಫರ್ಮ್ ಮಾಡೋಣ. ಅದಾದ್ಮೇಲೆ ಎಲ್ಲರ ಹತ್ರ ಹೇಳೋಣ. ಇಲ್ಲ, ಈ ಸಮಯದಲ್ಲಿ ಮಗು ಎಲ್ಲ. ಅದಕ್ಕೇನು? ಅಲ್ಲ, ನನ್ಗಿನ್ನೂ ಕೆಲಸ ಸಿಕ್ಕಿಲ್ವಲ್ಲ, ಹೇಗೆ? ಅದ್ರದ್ದೆಲ್ಲ ಯಾಕೆ ಟೆನ್ಷನ್ ತಗೋತಿದ್ದೆ? ನಾನು ಇದೀನಲ್ವಾ. ಟೆನ್ಷನ್ ಏನಿಲ್ಲ, ಆದರೆ ನಾನು ಎಕ್ಸಾಮ್ಗೆ ಓದ್ಕೊಂಡು ಪ್ರಿಪೇರ್ ಆಗಿದ್ದೆ. ಹೀಗಿರುವಾಗ ಮಗು ಆದರೆ. ಜಾನಕಿ, ನೀನೇನು ಹೇಳ್ಬೇಕಂತಿದ್ಯಾ ನಂಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ಯಾ ನೀನು. ಈ ವಿಷಯನ ಮಾತ್ರ ಅಮ್ಮನ ಹತ್ರ ಹೇಳಬೇಡ, ಅರ್ಥ ಆಯ್ತಾ? ನೀನು ಬೇಗ ರೆಡಿಯಾಗು, ನಾವು ಹಾಸ್ಪಿಟಲ್ಗೆ ಹೋಗೋಣ. ಚೆಕ್. ಈ ಚೆಕ್ ಬದಲು ಇಂಗ್ಲೀಷಲ್ಲಿ ಬೇರೆ ಪದನೇ ಇಲ್ವಾ? ಇದೆಲ್ಲ ವಾಪಸ್ ಬರುತ್ತೆ ಅಂತ ಏನು ಗ್ಯಾರಂಟಿ? ಬೆಲ್ ಹೊಡಿಯೋನು ಬಂದ್ಬಿಟ್ಟ. ಹೊಡೆದ. ಓ, ಟ್ರ್ಯಾಪ್ ಆಗೋಯ್ತಲ್ಲ. ಏನು ಮಾಡೋದೀಗ? ಇವನು ಆ ಕಡೆ ಎಲ್ಲರೂ ತಿರುಗಿದ್ರೆ ಈಚೆ ಇಡ್ಬೋದು. ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ಲ? ಯಾರ ಚಿಕ್ಕ ಹುಡುಗ? ನೀನಾಡು. ಇವಾಗ ಏನು ಮಾಡೋದು? ಇವಾಗ ಹೋಗ್ಲೇ ಅಲ್ವಾ? ಬಂದ್ಬಿಡ್ತು. ಕೆಲಸ ಮಾಡ್ಬೇಕಾದ್ರೆ ಯಾರ್ದಿದು ಫೋನು? ಸುಮ್ಮನೆ ಇಲ್ಲದೆ. ಅಯ್ಯೋ, ಇವನಾ? ಮುನ್ನ ಹೇಳೋ. ಅಣ್ಣ, ಒಂದು ಹ್ಯಾಪಿ ನ್ಯೂಸ್. ಏನು? ನಾನು ಅಪ್ಪ ಆಗ್ತಿದ್ದೀನಿ. ಯಾವ ಸ್ಕೂಲಲ್ಲೋ? ಜಾನ್ಕಿ ಪ್ರೆಗ್ನೆಂಟ್ ಕಣಪ್ಪ. ಅಯ್ಯೋಯ್ಯೋಯ್ಯೋ, ಅಷ್ಟು ಬೇಗ ಅದನ್ನು ರೆಡಿ ಮಾಡಿಬಿಟ್ಟಿಯಾ? ನೆನ್ಸ್ಕೊಂಡ್ರೆ ತುಂಬ ಹೆಮ್ಮೆ ಅನ್ಸುತ್ತೋ. ಅಂದ್ರೆ ಚಿಕ್ಕ ಪಾರ್ಟಿ ಎಲ್ಲ ಸಾಕಾಗಲ್ಲ. ಆಯ್ತು ಬಿಡು, ದೊಡ್ಡ ಪಾರ್ಟಿನೇ ಮಾಡೋಣ. ಸರಿ ಕಣೋ, ನೋಡೋಣ. ಬಾಯ್, ಸಿಗೋಣ.
ಓಕೆ ಓಕೆ, ನೀನು ಎಲ್ಲರನ್ನು ಕರ್ಕೊಂಡು ಬಾ. ಓಕೆ, ಸಿ ಯು. ಏ ನಿಂದೆ ಈಗ? ಅಯ್ಯಯ್ಯೋ, ಅಯ್ಯೋ ಇದು ಬೇರೆ. ಕುಡಿಬೇಕಾದ್ರೆ ಸ್ವಲ್ಪ ಕಂಟ್ರೋಲಲ್ಲಿ ಕುಡಿಬೇಕು, ಇಲ್ಲ ಅಂದ್ರೆ ಸಮಸ್ಯೆ. ಈ ತಿಂಗಳು ಕಲೆಕ್ಷನ್ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ. ಏನಾಯ್ತು? ಎಲ್ಲ ನಾನು ನೋಡ್ಕೋತೀನಿ. ಏನಾಯ್ತು? ರೋಡಲ್ಲೆಲ್ಲ ಗುಂಡಿ ಇದೆ, ಆದ್ರೆ ನಮ್ಮ ರೋಡ್ಗಿಂತಾನು ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ನಮ್ಮೂರಲ್ಲೂ ಇದೆ. ಅಡೆ ಅಂದ್ರೆ ಇವಾಗ ಬಂದ್ರಾ? ಕೊಡು. ಹಾ, ಇವಾಗ ಬಂದು. ಬನ್ನಿ ಅಮ್ಮ, ಬನ್ನಿ. ಖುಷಿ ವಿಚಾರ ಅಲ್ವಾ, ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಬಂದ್ವಿ. ಬನ್ನಿ. ಅಮ್ಮ ಎಲ್ಲಿ ಹೇಳಂದ್ರೆ? ಕೂತ್ಕೊಳ್ಳಿ. ಅಮ್ಮ ಎಲ್ಲಿ? ಅಮ್ಮ ಅಮ್ಮ ನೀವಿಷ್ಟು ಬೇಗ ಬರ್ತೀರಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನೀವಾಗ ಮಗಳೇ ಮಗಳೇ, ನೀನು ಈ ವಿಷಯನ ಹೇಳಲೇ ಇಲ್ಲ ನಮಗೆ. ನೀನು ಹೇಳಬೇಕಿತ್ತು ತಾನೇ, ರಾಮನೇ ಹೇಳಿದ್ದು ನಮಗೆ. ಅದೇ ಅಳಿಯಂದ್ರೆ ಹೇಳಿದ್ದು. ಇದೆಲ್ಲ ಹೇಳಬೇಕಲ್ವಾ? ಮತ್ತೆ ಹೋಗೋ ವಿಷಯ ಏನಾಯ್ತು? ಒಂದು 3-4 ದಿನ ರೆಡಿ ಆಗಿದೆ ಅಲ್ಲ? ವೀಸಾ ಎಲ್ಲ ಓಕೆ ಆಯ್ತಾ? ಎಲ್ಲ ರೆಡಿ ಆಗಿದೆ. ಸರಿ. ಅಮ್ಮ ಯಾರು? ವಿಜಯ ಬನ್ನ? ಏನಪ್ಪ ವಿಶೇಷ? ಏನಿಲ್ಲ, ಚೆನ್ನಾಗಿದ್ದೀವಿ. ಈ ಮಗುಗೆ ಹುಷಾರಿಲ್ಲ, ಅದಕ್ಕೆ ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಹೇಗ್ ಮಾತಾಡ್ತಿದ್ದಾರೆ ನೋಡು, ಎಲ್ಲ ಕೆಲಸ ಇವರೇ ಮಾಡ್ತಾರೇನೋ ಅನ್ನೋ ಥರ. ಎಲ್ಲಿರ್ತಾವ ಏನೋ ಒಂದು ಸಿಗಲ್ಲ. ನಿನ್ಗೇನು ಪ್ರಾಬ್ಲಮ್ಮು? ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದ ಬೇಜಾರಾ? ಓ, ಅವ್ರ ಮೇಲೆ ಪ್ರೀತಿಯಿಂದ ನೀವು ಹೇಳಿಲ್ಲ, ಏನಕ್ಕೆ ಹೇಳಿದ್ರಿ ಅಂತ ನನಗೆ ಗೊತ್ತಾಯ್ತು. ನಿನಗೆ ಗೊತ್ತಲ್ವಾ? ಹೇಳು. ನಿಮಗ್ ಜ್ಞಾಪಕ ಇದೆಯಾ? ಮದ್ವೆಗಿಂತ ಮುಂಚೆ ನಾನು ನಿಮ್ಗೊಂದೇನೋ ವಿಷಯ ಹೇಳಿದ್ದೆ, ಆಯ್ತು ಅಂತನೂ ಒಪ್ಕೊಂಡ್ರಿ. ಸರಿ, ಒಪ್ಕೋತೀನಿ. ಇದನ್ನ ನಾವಿಬ್ರು ಸೇರತ್ತಾನೆ ಮಾಡ್ಕೊಂಡಿರೋದು, ಇಲ್ಲಾಂದ್ರೆ ದೇವ್ರು ಬಂದು ನಿನ್ನ ಹೊಟ್ಟೆಲಿಟ್ಟು ಹೊಟ್ಬಿಟ್ನಾ? ಅಲ್ಲ, ನನ್ಗೊಂದ್ ವಿಷಯ ಹೇಳಿ, ನೀವ್ ಯಾಕೆ ನನ್ ಮದ್ವೆ ಆಗಿದ್ದು? ನೀವ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರೋಕ, ಇಲ್ಲ ನಿಮ್ಮಮ್ಮ ಹೇಳಿದ್ ಕೇಳ್ಕೊಂಡಿರೋಕ? ಹಾ, ಮದುವೆ ಆದ್ಮೇಲೆ ಒಬ್ಳು ಹುಡುಗಿ ಕಿಚನಲ್ಲಿ ಕೆಲಸ ಮಾಡಿದ್ರೆ ಏನ್ ತಪ್ಪು ಹೇಳು? ಎಲ್ರು ಮಾಡ್ತಾರೆ ತಾನೆ. ಅಡ್ಗೆ ಮನೇಲಿ ಕೆಲಸ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಅಡ್ಗೆ ಮಾಡೋದು ಬಡಿಸೋದು ದೊಡ್ಡ ಕೆಲಸ ಅಲ್ಲ. ಹಾಗಿದ್ರೆ ಏನ್ ಸಮಸ್ಯೆ? ಮದ್ವೆ ಆಗಿ ಸ್ವಲ್ಪ ದಿನ ಆಗಿದೆ, ಆದ್ರೆ ಇದೆಲ್ಲ ನನಗ್ ಜೈಲ್ ತರ ಅನಿಸ್ತಿದೆ. ಜಾನಕಿ ನಿಲ್ಸು, ನೀನು ಬಾಯಿ ಬಂದಾಗೆ ತುಂಬಾನೇ ಮಾತಾಡ್ತಿದ್ಯಾ ಜಾನಕಿ. ನೋಡು, ಸುಮ್ಮನೆ ನಿಲ್ಸು. ಬಾಹುಬಲಿ ಥರ ಗ್ಯಾಸ್ ಬೇರೆ ತರಬೇಕಾ? ತುಂಬ ಇದೆಯಲ್ಲ, ಇಷ್ಟಕ್ಕೆ ಇಷ್ಟೊಂದು ವೆಯ್ಟಾ? ಹಾಂ, ಅಬ್ಬಾ, ಹಿಂಗೆ ಇರಲಿ. ಆ ಗಾಡಿಗೆ ಸ್ಪ್ರೇ ಸ್ವಲ್ಪ ಹೊಡಿಬೇಕು. ಎಂಥ ಗಬ್ಬು. ತಗೋ ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಬರಲಾ ನಾನು? ಹುಷಾರು. ನೀ ಹೀಗೆ ಕೊಂಬೆ ಹಾಗೆ ದೂರ ಹೋದೆಯ, ದುಂಬಿಯ ಹಾಡು ಕಿವಿಯಲಿ. ನೀ ಹೀಗೆ ಕೊಂಬೆ ಹಾಗೆ ದೂರ ಹೋದೆಯ, ದುಂಬಿಯ ಹಾಡು ಕಿವಿಯಲಿ. ಕಣ್ಣೀರಿದೆ ಈ
ಚಿಕ್ಕದಾಯ್ತು ಮಾಯಾ ಕನಸು ಆ ನೀಲಿ ಗಗನ ಹುಡುಕಿದೆನಲ್ಲವೇ ತಿರದಿ ಬಯಕೆ ಕನಸು ಬಿಡಲಾರೆ ವಿರಹ ಬಯಕೆಗಳನ್ನೀಗ ಮುಗಿಲಲೆಗಳು ಮೇಲೆ ಚಿಮ್ಮುತ್ತಿವೆ ಒಬ್ಬಳಿ ನಾನಿರೇ ಮಳೆ ಹನಿಯ ಮುತ್ತುಗಳು ಎಲ್ಲಿವೆ ಪಕ್ಷಿಯಂತೆ ನಾ ಹಾರಿಹೇ ರಾ 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 ಮುಗಿಲಲೆಗಳು ಮೇಲೆ ಚಿಮ್ಮುತ್ತಿವೆ ಒಬ್ಬಳಿ ನಾನಿರೇ ನೀ ಹೀಗೆ ಕೊಂಬೆ ಹಾಗೆ ದೂರ ಹೋದೆಯ ದುಂಬಿಯ ಹಾಡು ಕಿವಿಯಲಿ ನೀ ಹೀಗೆ ಕೊಂಬೆ ಹಾಗೆ ದೂರ ಹೋದೆಯ ದುಂಬಿಯ ಹಾಡು ಕಿವಿಯಲಿ ಅರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರ ಹೆಸರೇ ಗೊತ್ತಾಗ್ತಿಲ್ವೇ? ಜೋಕರ ಕುಕ್ಕರ ಏನೇ ಇರ್ಲಿ, ಮೊಮ್ಮಗ ಬರುವಾಗ ನನ್ಗೊಂದು ತಗೊಂಬ ಅಂತ ಹೇಳ್ಬೇಕು. ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡೋದು ಬಿಟ್ಟು ಬುಕ್ ಇಟ್ಕೊಂಡು ಕೂತಿದ್ದಾಳೆ. ಅಯ್ಯೋ ಮಗು, ನಾನು ತಗೋಬೇಕು. ನನ್ಗೇನಾದ್ರೂ ತಿನ್ನೋದಿಕ್ ಕೊಡಮ್ಮ. ಯಾವಾಗ ನೋಡಿದ್ರು ವ್ಯಾ ವ್ಯಾ ಅನ್ಕೊಂಡೇ ಇರತ್ತೆ. ಯಾಕೆ ಆಡ್ತಾ ಇದೀಯಾ? ಜೋ ಜೋ ಲಾಲಿ. ಮಗುನ್ ನೋಡೋದಕ್ಕೂ ಎದ್ ಬರಲ್ಲ. ಮಗು ಅಷ್ಟೊಂದು ಅಳ್ತಾ ಇದೆ, ಎದ್ ಬಂದ್ ನೋಡಕ್ಕಾಗಲ್ವಾ ನಿಮ್ಗೆ? ನಾನ್ ಎತ್ಕೊಂಡ್ ಏನ್ ಮಾಡೋದು? ನೀನ್ ತಾನೇ ಕುಡಿಸ್ಬೇಕು. ಎತ್ಕೊಂಡಿದ್ರೆ ಅಳೋದ್ ನಿಲ್ಲಿಸ್ತಿದ್ದ ಅಲ್ವಾ? ಛೇ, ಏನ್ ಕಷ್ಟನೋ ಏನೋ. ಹೋಗೋದ್ ನೋಡಿದ್ರೆ ಮನೆನೇ ಕುಸ್ತೋಗೋಂಗಿದೆ. ಮಗ ಇಲ್ಲ, ಅದಕ್ಕೆ ಈಗ ಆಡ್ತಾಳೆ. ಛೇ, ನಿನ್ನೆ ಮಗು ಹುಷಾರಿರ್ಲಿಲ್ಲ, ಅದಕ್ಕೆ ಬಂದಿರಲಿಲ್ಲ. ಹೇ ಜಾನಕಿ, ಕೃಪಾ, ನೀನೇನು ಇಲ್ಲಿ ಬಂದಿದ್ದು? ಚೆನ್ನಾಗಿ ಕೇಳಿದೆ. ನನ್ಗಿಲ್ಲಿ ಕೆಲಸ ಸಿಕ್ಕಿದೆ. ನನಗ್ ಮಾತ್ರ ಅಲ್ಲ, ನಮ್ಗೆ ರಾಜೀವ್ಗೂ ಸಿಕ್ಕಿದೆ ಇಲ್ಲಿ ಕೆಲಸ. ಅದು ಗೌರ್ಮೆಂಟ್ ಕೆಲಸ. ನೀನು ಎಕ್ಸಾಮ್ ಬರ್ದಿದ್ರೆ ನಿನ್ಗೂ ಖಂಡಿತ ಸಿಗ್ತಾ ಇತ್ತು. ಆದ್ರೆ ನೀನ್ ನೋಡಿದ್ರೆ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಲವ್ ಎಲ್ಲ ಮಾಡ್ಕೊಂಡಿದ್ಯಾ. ಆದ್ರೆ ಇಷ್ಟ್ ಬೇಗ ಮದ್ವೆ ಆಗ್ಬಾರ್ದಾಗಿತ್ತು. ನೀನ್ ತುಂಬಾ ಚೆನ್ನಾಗಿ ಓದಿದ್ಯಲ್ವಾ, ಆಮೇಲೆ ಮಾಡ್ಕೊಂಡಿದ್ರೆ ಅದನ್ನ ಮಾತಾಡಿ ಪ್ರಯೋಜನ ಇಲ್ಲ ಬಿಡು. ಗೌರ್ಮೆಂಟ್ ಸ್ಯಾಲರಿ ತಗೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅದ್ ನನಗಿಲ್ಲ ಬಿಡು. ಹಂಗೇನಲ್ಲ ಕಣೆ, ನೀನ್ ಇವಾಗ್ಲೂ ಟ್ರೈ ಮಾಡ್ಬೋದು. ನಿನ್ಗೇನ್ ಏಜ್ ಆಗಿಲ್ಲ ಅಲ್ವಾ? ಇಲ್ಲ ಕೃಪಾ, ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಓದಿರೋದೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಬಿಡು, ಅಷ್ಟೇ. ಇವಾಗ ಬೇಡ ಕಣೆ, ನಾನು ಇನ್ನೊಂದ್ಸತಿ ಬರ್ತೀನಿ ನಿಮ್ಮನೆ ಹತ್ರ, ಸರಿನಾ? ಇವಾಗ ನಾನು ಹೊರಡ್ಲಾಗದ್ರೆ ಸರಿ. ಸರಿ, ಬಾಯ್. ಸರಿ.
ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸಂತೋಷ್ ಜಿ, ಈಗ ನಾವು ಆ ಅಂಗಡಿಗೆ ಹೋಗ್ಬಿಡೋಣವಾ? ಬಾ. 1,000 ರೂಪಾಯಿ ಕೇಳೋಣವಾ? 10,000 ಕೇಳು. ವಿಜಯನೂ ಅಲ್ಲೇ ಇದ್ದಾನೆ. ವಿಜಯ, ಹೇಗಿದೆಯೋ ಕಲೆಕ್ಷನ್? ನಾನು ಬರ್ಬೇಕು ಅಂತಾನೆ ಇದ್ದೆ. ಅಣ್ಣ, ನಾವ್ ಆ ಕಡೆ ಹೋಗ್ಬಿಡೋಣ. ನೀನು ಅಲ್ಲಿ ಹೋಗ್ಬಿಡ. ಈಗ ಬರ್ತೀನಿ. ಆ ಕಡೆ ಹೋಗ್ಬಿಡೋಣ. ಅಣ್ಣ 1,000 ರೂಪಾಯಿ ಬರೀಲ್ಲ? ನೆನ್ನೆನೆ ದುಡ್ಡು ಕೇಳ್ಕೊಂಡು ಬಂದಿದ್ರೆ ಅದು ಜಿಲ್ಲಾ ಕಮಿಟಿ ಫೀಸು. ಆದ್ರೆ ಇದು ವರ್ಕಿಂಗ್ ಫಂಡ್. ಅದೇ. ಏನೇನೋ ಹೇಳ್ತಾರೆ. ಇವ್ರನ್ನೆಲ್ಲ ನಿಮ್ಮ ಪಾರ್ಟಿಲಿ ನಮ್ಗೆ ಮೆಂಬರ್ಶಿಪ್ ಕೊಡ್ತೀರಾ? ಏನಕ್ಕೆ? ಇಲ್ಲಾಂದ್ರೆ ಇದನ್ನ ಕ್ಲೋಸ್ ಮಾಡಿ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಇವನನ್ನ ನೋಡ್ಕೋ, ಇವನು ರಾಜದ್ರೋಹಿನೇ. ನೀನು ಬಾ. ಅಣ್ಣ ಆ ಕಡೆ ಹೋಗ್ಲಾ? 100 ರೂಪಾಯಿ ಬರೀಯಪ್ಪ. ನೀನಿಲ್ಲಿದ್ಯಾ? ನಮ್ಮ ವೈಆರ್ಪುರಂ ಸ್ಕೂಲಲ್ಲಿ ಒಂದು ಟೀಚರ್ ವೇಕೆನ್ಸಿ ಇದೆ. ನಮ್ಮ ರಾಮು ಹೆಂಡತಿ ಇದ್ದಾಳಲ್ಲ, ಅವಳನ್ನ ಕರ್ಕೊಂಡು ಬಂದ್ರೆ ನಮ್ಗೊಂದು ಸ್ವಲ್ಪ ಕ್ಯಾಶ್ ಸಿಗುತ್ತೆ. ಅದಾಗೋ ಡೌಟೇ. ಯಾಕೆಂದರೆ ನಮ್ಮ ರಾಮುಗೆ ಅವನ ಹೆಂಡತಿ ಕೆಲ್ಸಕ್ಕೆ ಹೋಗೋದು ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಾಗಿ ಪರವಾಗಿಲ್ಲ, ನಾವು ಬೇರೆ ಯಾರನ್ನಾದ್ರೂ ನೋಡೋಣ ಬಿಡಿ. ನಮಗ್ ಬೇಕು ಅಂದ್ರೆ ನಾವು ಬೇರೆಯವ್ರನ್ನ ಹುಡುಕ್ಲೇಬೇಕು. ಹೌದಾ? ನಮಗಂತೂ ಸಿಗೋದಿಲ್ಲ. ನಾವು ಹುಡುಕೋದೆ ನಮ್ಮ ಕರ್ಮ ಅಲ್ವಾ? ವೆಲ್ಸನ್, ಒಂದು ಟೀ ಹಾಕಪ್ಪ. ನಿನಗೆ ಟೀ ಇಲ್ಲ? ಹೊಡಿಯೋ ಹೊಡಿಯೋ, ಸರಿಯಾಗಿ ಹೊಡಿಯೋ ಹೊಡಿಯೋ. ಹಾಕೋ ಮೂತಿಗೆ, ಹೊಡಿಯೋ ಮೂತಿಗೆ ಹಾಕೋ, ಹಾಕೋ ಸರಿಯಾಗಿ. ಹೊಡಿಯೋ. ಪಾಪು ಮಲ್ಕೊಂಡಿದ್ಯಾ? ಮಲ್ಕೊಂಡ. ಯಾಕೆ ಸಪ್ಪಗಿದ್ಯಾ? ಹುಷಾರಿಲ್ವಾ? ಏನೂ ಇಲ್ಲ ಬಿಡು. ಮತ್ತೇನು? ಅದು ಒಂದು ವಿಷಯ ಹೇಳ. ನಾನು ಟ್ಯೂಷನ್ ಮಾಡಲಾ? ಟ್ಯೂಷನಾ? ಏನು ಟ್ಯೂಷನು? ಆಗ ಪಾಪುನ ಯಾರು ನೋಡ್ಕೊತಾರೆ? 2-3 ಗಂಟೆ ಕೆಲಸ ತಾನೇ, ಅದು ಅಮ್ಮ ನೋಡ್ಕೋತಾರೆ ಬಿಡು. ಅಮ್ಮನಿಗೆ ಕೈ ಕಾಲು ನೋವಿದೆ ಅಲ್ವಾ? 2-3 ಅವರ್ಸ್ ಪಾಪುನ ನೋಡ್ಕೊಳ್ಳೋದಕ್ಕಾಗಲ್ಲ ಅಮ್ಮನ ಕೈಯಿಂದ. ಅಮ್ಮ ಎಲ್ಲಿ? ಫೋನ್ ಅವ್ರಿಗೆ ಹೇಳ್ಕೊಡು. ಹೊಡಿಯೋ, ಟ್ಯಾಗ್ ಬೀಸ 2 ಹಾಕು, ಹಾಕೋ. ಹಾಕು ಹಾಕು. ಅಮ್ಮ ತಗೊಳ್ಳಿ. ಹೋಗಿ ಆ ಕಡೆ. ನಿಮ್ಮ ಮಗ ಕಾಲ್ ಮಾಡಿದ್ದಾರೆ. ಮಗನೇ, ಅಮ್ಮ ಹೇಗಪ್ಪ ಇದೆಯಾ ನೀನಲ್ಲಿ? ನಿನಗೆ ಹೆಂಗಿದ್ಯಮ್ಮ? ಅವನ್ಗೆ ಕೈ ನೋವು ಕಣೋ, ಬಾಗಿಲ್ಗೆ ಸಿಕ್ಕಾಕೋ. ಅವಳೆಲ್ಲ ನೋಡ್ಕೊಂತಿದ್ದಾಳೆ ತಾನೆ? ಅವಳೇನೋ ನೋಡ್ತಾಳೆ, ಅವಳಮ್ಮ ಅಲ್ವಲ್ಲ. ಹಂಗೆಲ್ಲ ಏನಿಲ್ಲ ಅಮ್ಮ. ಕೃಷ್ಣ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಏನಿಲ್ಲ. ಏನೂ ಇಲ್ಲ ಅಂತ ಸುಮ್ಮನೆ ಕುತ್ಕೊಂಡು ಅಳ್ತಾರಾ? ವಿಷಯ ಹೇಳು. ಇವತ್ತಷ್ಟೇ ಅಲ್ಲ, ನಾ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಏನಿಲ್ಲ ಅಕ್ಕ. ಸರಿ, ನಾನು ಈಗಲೇ ನಿಮ್ಮ ಅಮ್ಮಗೆ ಫೋನ್ ಮಾಡಿ ನೀನು ಅಳ್ತಾ ಇದೀಯಾ ಅಂತ ಹೇಳ್ತೀನಿ. ಏನು ಬೇಡ, ಹಂಗೆಲ್ಲ ಹೇಳ್ಬೇಡಿ. ಏನಾಯ್ತು ಅಂತ ಹೇಳು. ಮ್ಯಾಥ್ಸಲ್ಲಿ ಕಮ್ಮಿ ಬಂತು ಅಂತ ನಾನು ಟ್ಯೂಷನ್ಗೆ ಹೋಗ್ತೀನಿ ಅಂತ ಅಮ್ಮ ಹತ್ರ ಹೇಳಿದೆ. ಅಮ್ಮನೂ ನನ್ನ ಸೇರಿಸಿದ್ರು. ಆದರೆ ಮೊದಲನೇ ತಿಂಗಳು ಏನೂ ಸಮಸ್ಯೆ ಆಗಲಿಲ್ಲ. ಆಮೇಲೆ ಪ್ರಾಬ್ಲಮ್ ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡು ಸರ್ ಪಕ್ಕಕ್ಕೆ ಬಂದಾಗೆಲ್ಲ ಅಯ್ಯಪ್ಪ ಸರ್ ಥರ ನನ್ನ ಹತ್ರ ಬಿಹೇವ್ ಮಾಡೇ ಇಲ್ಲ. ಮೊದಲು ನಾನು ಅದನ್ನೆಲ್ಲ ಅಷ್ಟೇನೂ ಗಮನಿಸಲಿಲ್ಲ. ಆಮೇಲೆ ಅದು ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಯ್ತು ಅವರಿಂದ. ಮೊದಲು ಈ ವಿಷಯನ ಅಮ್ಮನ ಹತ್ರ ಹೇಳೋದು ಅಂತ ಅಂದ್ಕೊಂಡೆ, ಆದರೆ ಅಷ್ಟು ಧೈರ್ಯ ಇರಲಿಲ್ಲ ನನಗೆ. ಆವಾಗ ಒಂದು ದಿವಸ ಯಾರೂ ಇಲ್ಲದೇ ಇರೋವಾಗ ಆ ಯಪ್ಪ ನನ್ನ ಆ ದಿನ ನೆನೆಸ್ಕೊಂಡಾಗೆಲ್ಲ ನನಗೆ ಇವಾಗ್ಲೂ ಭಯ ಆಗತ್ತೆ ಅಕ್ಕ. ನೀನೇನು ಹುಚ್ಚಿನೇನೆ?
ಅವತ್ತೇ ನಿನ್ ಮನೇಲಿ ಹೇಳ್ಬೇಕಲ್ವಾ? ಹೇಳಿದ್ರು ಯಾವ ಪ್ರಯೋಜನ ಇಲ್ಲ ಅಕ್ಕ. ಅಪ್ಪನಿಗೆ ಅವನ ಮೇಲೆ ತುಂಬ ನಂಬಿಕೆ. ಆಮೇಲೆ ಅಮ್ಮ ಅವನ ಹತ್ರ ಮಾತಾಡೋದು ನೋಡಿದ್ರೆ ನನಗೆ ಛೇ, ನೀನು ಹಾಗೆಲ್ಲ ಅನ್ಕೋಬೇಡ. ಇಲ್ಲ ಅಕ್ಕ, ನಾನು ನಿಜ ಹೇಳ್ತಾ ಇದ್ದೀನಿ. ಇವಾಗ ನನ್ನನ್ನು ಅವ್ನು ಕೆಲಸ ಮಾಡೋ ಕಾಲೇಜಲ್ಲೇ ಸೇರಿಸಿರೋದು. ಅಲ್ಲೋ ಅವ್ನು ಈ ಥರನೇ ಮಾಡಿದ್ರೆ? ಸರಿ, ನೀನೊಂದು ಕೆಲಸ ಮಾಡು. ಇದನ್ನು ಮನೆಯಲ್ಲೂ ಹೇಳ್ಬೇಡ, ಎಲ್ಲೂ ಹೇಳ್ಬೇಡ. ಹೇಳಿ ಪ್ರಯೋಜನನೂ ಇಲ್ಲ. ಇದಕ್ಕೆಲ್ಲ ಪರಿಹಾರ ನೀನೇ ಮಾಡ್ಕೋಬೇಕು. ಬಾ ನಡಿ. ಯಾರೇ ಬರ್ಲಿ ಯಾರೇ ಹೋಗ್ಲಿ ನನ್ಗೆ ನೀನೆ ಬೇಕು. ಲೋಕದಲ್ಲಿ ಯಾರೇ ಇದ್ರು ಯಾವ್ದೇ ಹಾಡು ಹಾಡಿದ್ರು ಈ ಹಾಡನ್ನು ಹಾಡೋ ಭೂಮಿ ಮೇಲೆ ಇನ್ನು ಏನೋ ಘೋರಗಳು. ಎಷ್ಟೋ ಜನ ಇರೋ ಊರಲ್ಲಿ ತುಂಬಾ ಕೆಟ್ಟವರು. ಇಲ್ಲಿರೋ ಸಮಯ ಏನೋ ಮರೆತೆ ನಿನ್ನ ಏನೇನೋ ಕಷ್ಟಗಳನ್ನು ದಾಟಿ ಇಷ್ಟಗಳನ್ನು ಮೀರಿ ಗೆಟ್ಟಿಂಗ್ ಬೋರ್ಡ್. ಇದಕ್ಕೆ ಕಾರಣ ಯಾರು? ನೀನು ನನ್ಗೆ ಈಗ್ಲೇ ಹೇಳು ಯಾರು? ಅವ್ರು ಯಾರೋ ಹೇಳು, ಈ ನಿಮಿಷನೇ ನನ್ಗೆ ಬೇಕು. ಬಂದಾಯ್ತು ನನ್ಗೆ ಒಳ್ಳೆ ಟೈಮ್ಗಳು. ಏನೇನೋ ಆಗೋ ಪ್ರಪಂಚದಲ್ಲಿ ನನ್ಗೆ ಸಾಕೆ ಸಾಕು. ಒಂದಿನ ಸಾಕು, ನನ್ಗಿಷ್ಟೇ ಸಾಕು. ಒಂದೇ ಕ್ಷಣದಲ್ಲಿ ಬಿದ್ದು ಹೋಗ್ತೀನಿ ನಾನು. ಎಲ್ಲ ಇದ್ರೂನು ಇರೋದು ಹೀಗೆ ನೋಡು, ಇದೇ ನಮ್ಮ ಕಲಿಯುಗ. ಏನಮ್ಮ? ಹೇಳಿ, ಕೇಳಿಸ್ತಿದೆ. ಏನಮ್ಮ, ನಂಗೊಂದು ಸ್ವಲ್ಪ ಟೀ ಮಾಡಿಕೊಡು. ನಾನು ಓದ್ತಾ ಇದ್ದೀನಲ್ವಾ, ನೀವೇ ಇಡಿ. ಇವಳನ್ನ ನೋಡ್ಕೋತಾ ಇದ್ದೀನಲ್ವಾ. ಶೋ, ಹಾಗೆ ನನಗೆ ಕ್ಯಾರೆಟ್ ಜ್ಯೂಸು ಮಾಡಿಬಿಡಿ. ನನಗೂ ಸುಸ್ತಾಗಿದೆ. ತಂದು ಕೊಡ್ತೀನಿರು. ಮಹಾರಾಣಿ ಬಂದಿದ್ದಾಳೆ, ದೊಡ್ಡ ಮಹಾರಾಣಿ ಇವಳು. ಪುಟ, ಇಲ್ಬಾ, ಕುತ್ಕೋ. ರೋಡಲ್ಲಿ ಯಾರು ಕಾಣ್ತಿಲ್ಲ. ಏನು ಯಾರಿಗೂ ಕೆಲಸ ಇಲ್ವಾ? ಇಲ್ಲ, ಸೈಡಿಗೆ ಆಯ್ತಾ? ಏ ಮಗ, ಬಾ ನೋಡ್ದ. ಅಯ್ಯೋ, ಸ್ಟ್ಯಾಂಡ್ ಎಲ್ಲಿಗೋಯ್ತು? ಅಯ್ಯೋ, ಒಂದು 500 ರೂಪಾಯಿ ಇದೆಯಾ? 500? ಆಗಲ್ಲ, ಹೋಗ. ಇವತ್ತು ಸಂಜೆ ಒಳಗೆ ಕೊಡ್ತೀನೋ? ಪಕ್ಕ ಕೊಡ್ತೀನಿ. ಹೋಗ. ನೀನೇನು ಕೆಲ್ಸಕ್ಕೆ ಹೋಗ್ತಿದ್ಯಾ? ಕೆಲ್ಸಕ್ಕೆ ನಮ್ಮ ಮನೇಲಿ ನಾಯಿನೂ ಹೋಗಲ್ಲ. ನಮ್ಮ ರಾಮು ಬರ್ತಿದ್ದಾನೆ, ಅದಕ್ಕೆ ಚೂರು ಬಿಟ್ಕೊಳ್ಳೋಣ. ಅವ್ನು ಇವಾಗ ತಾನೇ ಅಲ್ಲಿಗೆ ಹೋದ್ನಲ್ಲ. ಅಯ್ಯ ಕರ್ಮ. ಒಂದು 500 ರೂಪಾಯಿ ಪ್ಲೀಸ್. ಪಕ್ಕ ಕೊಡಲ್ವಾ? ಓಹೋ, ಸಂಜೆ ಬಾರ ಅಲ್ಲಿ ನೋಡ್ಕೋತೀನಿ. ಅಯ್ಯೋ, ಇದು ಬೇರೆ ಸ್ಟಾರ್ಟ್. ಹೋಗ. ನಿಮ್ಗೇನಾದ್ರೂ ಕೆಲಸ ಇದೆಯಾನಾ? ನಾನೇ ಕೆಲಸ ಇದ್ದಿದ್ರೆ ನಾನು ಯಾಕೆ ನಿನ್ನ ಅಂಗಡಿಗೆ ಬಂದು ಬಾಳೆಹಣ್ಣು ತಿಂತಾ ಇದ್ದೆ. ಹೋಗ. ನಮ್ಮ ಅಣ್ಣ ತಿಂದು ಕಂಪ್ಲೇಂಟ್ ಮಾಡ್ತೀಯಾ? ಇವ್ರಿಗೇನು ಮಾಡಬೇರೆ ಕೆಲಸ ಇಲ್ವಾ? ಮಗನೇ. ಅಮ್ಮ, ಏನು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ಚೆನ್ನಾಗಿದೆಯಮ್ಮ. ಏನು ತಿನ್ನೋದಿಕ್ ಸಿಗ್ತಾ ಇರ್ಲಿಲ್ವೇನಪ್ಪ ನಿನ್ಗೆ? ಅಲ್ಲಿ ಕ್ಲೈಮೇಟ್ ನಮ್ಗೆ ಸೆಟ್ ಆಗಲ್ಲಮ್ಮ. ಪಾಪು ಎಲ್ಲಿದೆ? ಮಲ್ಗಿದಾಳೆ. ಇವ್ನು ಏನಕ್ಕೋ ಕಾರ್ ಕರ್ಕೊಂಬಂದೆ? ಲಗೇಜ್ನೆಲ್ಲ ನಾನೇ ತಗೊಂಡೋಗ್ಬೇಕು. ಏನು ನಾನು ಕೆಲ್ಸದವನ? ಅಯ್ಯೋ ಲೈ. ತಿನ್ನಪ್ಪ, ನಿನ್ಗಾಗೆ ಮಾಡಿದ್ದು ತಿನ್ನು. ಅಮ್ಮ, ಈ ಥರದ್ದು ಊಟ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ನಾನು ಸ್ಮೆಲ್ ಸಖತ್ತಾಗಿದೆ. ಬೇಗ ತಿನ್ನು. ಇನ್ನೂ ಬೇಕಾ? ಬಡಿಸ್ಲಾ? ಅಂಗಡಿ ರೆಂಟ್ ಶಿಶುಬಾಲ ಕೊಡ್ತಿದ್ದಾನಲ್ವಾ? ಅದು ನಾನು ಸುರಾತನೇ ತಗೊಳಕ್ ಹೇಳ್ದೆ. ಏನ್ ಮಾಡೋದು, ಇಲ್ಲಿ ಯಾರಿಗೂ ಅಷ್ಟೊಂದು ಟೈಮ್ ಇಲ್ವಲ್ಲ. ಅದಕ್ಕೋಸ್ಕರನೇ ನಂಬಿಕೆ ಇಲ್ದಿರೋರ್ನೆಲ್ಲ ಅಲ್ಲಿ ಕಳ್ಸಕ್ಕಾಗೋದಿಲ್ಲ. ನನಗೆಲ್ಲ ಗೊತ್ತಿದೆ ಅಮ್ಮ. ಅರ್ಥ ಆಯ್ತು ತಾನೇ? ಅಷ್ಟೇ, ಸಂತೋಷ. ನೀನ್ ತಿನ್ನಪ್ಪ. ಏನಮ್ಮ, ಅಮ್ಮ ನಿನ್ನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ? ಅವ್ರು ಹೇಳಿದ್ದಾಗೇನೆ ನೀವು ಕೇಳೋದು. ಇಲ್ಲಿ ಕೇಳಿಸ್ಕೋ ಜಾನಕಿ, ಇವತ್ತಾನೇ ನಾನು ಬಂದಿರೋದು. ನನ್ನ ಮೂಡೆಲ್ಲ ಸ್ಪಾಯ್ಲ್ ಮಾಡಬೇಡ ನೀನು. ಬಂದೆ ಎಷ್ಟೊತ್ತಾಯ್ತು, ನಾನು ಹೇಗಿದ್ದೀನಿ ಅಂತಾನೂ ಕೇಳಲಿಲ್ಲ. ಅದೆಲ್ಲ ಯಾಕೆ ಬೇಕೀಗ? ನೀನು ಇವಾಗ ಚೆನ್ನಾಗಿ ತಾನೇ ಇದೀಯಾ? ಹೌದು, ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಓರ್ ಅನ್ನಿಸ್ಲಿಲ್ವಾ? ನೀನು ಈ ಕಡೆ ಬಾ ಇಲ್ಲಿ.
ನನಗೆ ಗೊತ್ತು ಎಲ್ಲ ಕೆಲಸ ನೀನೇ ಮಾಡ್ತಿದ್ಯಾ ಅಂತ, ತುಂಬ ಕಷ್ಟಪಡ್ತಿದ್ಯಾ ಅಂತ. ಅಮ್ಮನಿಗೆ ಹೆಲ್ಪ್ ಮಾಡೋದು, ಬೇರೆ ಕೆಲಸ ಎಲ್ಲ ನೀನೇ ಮಾಡ್ತಿದ್ಯಾ ಅಂತ ಗೊತ್ತು. ನನ್ನನ್ನು ಮುಟ್ಬೇಡಿ. ಏನು ಮುಟ್ಬಾರ್ದಾ? ನಾನು ನಿನ್ನ ಗಂಡ, ನೀನು ನನ್ನ ವೈಫು. ಅದಕ್ಕೆ ನಾನೇ ನಿನಗೆ ಟಚ್ ಮಾಡಬೇಕು, ನನಗೆ ಅಧಿಕಾರ ಇದೆ. ಏನ್ ಅಧಿಕಾರ? ನಿನ್ನ ಕೊರಳಲ್ಲಿ ಕಟ್ಟಿರೋ ತಾಳಿ. ಏನ್ ಅಧಿಕಾರ ಅನ್ಕೊಂಡೆ? ನಿನಗ್ ಬೇಕಾದಾಗ ಮುಟ್ಟೋಕೆ, ಬೇಡ ಅಂದಾಗ ಬಿಡಕಾ? ಇಲ್ಲಿ ನೋಡು ಜಾನಕಿ, ಇಂಥ ಒಳ್ಳೆ ಸಮಯನ ನೀನು ಹಾಳು ಮಾಡ್ತೀಯಾ? ಏನ್ ಒಳ್ಳೆ ದಿನ? ನಿನಗ್ ಬೇಕು ಅಂದಾಗ ಮಾಡಕ? ಸುಮ್ನಿರು. ಏನ್ ಕೈ ಎತ್ತಿದೀಯಾ? ಹೊಡಿ. ಈ ಮನೇಲಿ ಕೆಲಸ ಮಾಡಿ ಮಾಡಿ ನಾನು ಕೆಲಸದೊಳಗೆ ಹೋಗಿದ್ದೀನಿ. ನಿಂದು ನಿಮ್ಮಮ್ಮನ ಮಾತು ನಾನು ಕೇಳೋದೇ ಆಗಿದೆ. ನೀನ್ ಕೇಳಿದೆಲ್ಲ ಸಿಗಲ್ಲ. ನಿನ್ನಿಂದ ಆಗ್ದಿದ್ರೆ ಹೋಗು. ಹಾ, ಹೋಗ್ತೀನಿ ಬಿಡು. ಮಗು ಆದ್ಮೇಲೆ ಈ ಮನೆ ಕೆಲ್ಸ ಎಲ್ಲ ಬಿಟ್ಟು ನಂಗೇನೂ ಇಲ್ಲ. ನೀವು ನನ್ನ ಬಗ್ಗೆ ಯೋಚನೆನೇ ಮಾಡಲ್ಲ. ಇನ್ಮೇಲಾದ್ರೂ ನನಗೆ ಒಳ್ಳೆ ಜೀವನ ಬೇಕು. ನಮ್ ಜೀವನ ಸರಿ ಹೋಗೋರ್ಗೂ ನನ್ಗೆ ಇನ್ನೊಂದು ಮಗು ಬೇಡ. ನಿನಗಿಲ್ಲಿರೋದಕ್ಕೆ ಏನು ಪ್ರಾಬ್ಲಮ್ಮು? ಟೈಮ್ ಊಟ ಎಲ್ಲ ಸಿಗ್ತಿದ್ದಲ್ಲ, ಅದೇ ಪ್ರಾಬ್ಲಮ್ಮು. ಊಟ ಬಟ್ಟೆ ಎಲ್ಲ ಸಿಕ್ಬಿಟ್ರೆ ಎಲ್ಲ ಸಿಕ್ಕಕ್ಕ? ಏನ್ ಬೇಕು ನಿನಗೆ? ನೀನು ಹೇಳದಾಗೆಲ್ಲ ಮಾಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ಗೊತ್ತು. ನಾನು ಇಷ್ಟು ವರ್ಷ ಓದಿದ್ದಕ್ಕೆ ಅದಕ್ಕೆ ಯಾವ ಬೆಲೆನೂ ಇಲ್ವಾ? ಅಲ್ಲ, ಗಂಡಸ್ರು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಾ? ಸರಿ, ಅದೆಲ್ಲ ಏನು ಬೇಡ. ನನ್ ಕೆಲ್ಸಕ್ಕೆ ಹೋಗೋದ್ ಬೇಡ. ಅಟ್ಲೀಸ್ಟ್ ಒಂದು ಟ್ಯೂಷನ್ ಆದ್ರೂ ಮಾಡ್ತೀನಿ ಅಂದೆ, ಅದಕ್ಕೂ ಬೇಡ ಅಂದೆ. ಇಲ್ಲ, ನೀನು ಅದನ್ನೆಲ್ಲ ಮಾಡೋದ್ ಬೇಕಿಲ್ಲ. ನೀನು ಮಾಡಿರೋ ಸಂಪಾದನೆಯಲ್ಲಿ ನಮಗೆ ಬದುಕಬೇಕು ಅನ್ನೋದಿಲ್ಲ. ಒಬ್ರು ಕೆಲ್ಸಕ್ಕೆ ಹೋಗೋದು ಬರೀ ಸಂಪಾದನೆ ಮಾಡಕ್ಕಲ್ಲ. ಈ ಕೆಲ್ಸ, ಈ ಜೀವನ ಎಷ್ಟೊಂದ್ ಜನರ ಕನ್ಸಾಗಿರುತ್ತೆ. ನಿಮ್ಮಂತ ಗಂಡಸರಿಂದಾನೆ ಎಷ್ಟೊಂದ್ ಹೆಣ್ಮಕ್ಳ ಜೀವನ ಕನ್ಸಾಗೆ ಉಳಿದಿದೆ. ನನಗ ಆ ಗುಂಪಲ್ ಸೇರ್ಕೊಳಕ್ಕೆ ಇಷ್ಟ ಇಲ್ಲ. ನಿನ್ ಕೈಯಿಂದ ಆಗಲ್ಲ ಅಂದ್ರೆ ಹೋಗೆ. ಇಲ್ಲಿ ನೋಡು ಬಂಗಾರಿ, ಬಾ ಪುಟ್ಟ. ಬಾ ಇಲ್ಲಿ ನೋಡು. ಇಲ್ಲಿ ಅಪ್ಪಂಗ್ ಫೋನ್ ಮಾಡೋಣ. ನೀನ್ ಮಾಡು ಅಪ್ಪನ್ಗೆ ನೋಡೋಣ. ಜಾನಕಿ, ಅಪ್ಪ ಎಲ್ಲಿದಾರೆ ಅಂತ ನೋಡೋಣ. ಹಲೋ, ಅಪ್ಪನ ಮಾತಾಡ್ತಾ ಇರೋದು. ಅಪ್ಪ ಎಲ್ಲಿದ್ದಾರೆ? ಮಗಳೇ, ಏನ್ ಮಾಡ್ತಾ ಇದೀರಾ? ನಿನಗೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಅಪ್ಪ. ಬೇಗ ಬನ್ನಿ. ಯಾಕೆ? ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೀನಿ, ನಿನಗೇನೋ ಸಮಸ್ಯೆ ಇರಬೇಕು. ಇಲ್ಲ, ಹಾಗೇನಿಲ್ಲ ಅಪ್ಪ. ಏನೇ ಇದ್ರು ಹೇಳಮ್ಮ, ರಾಮ್ ವಿಷಯ ತಾನೇ? ಹಾಗೇನೂ ಇಲ್ಲ ಅಪ್ಪ. ನಿನಗೇನೋ ಹಾಗೆ ಅನ್ನಿಸ್ತಿದೆ. ಹಾ, ಏನೋ ನಮ್ಮಿಂದೇನಾದ್ರೂ ನಿನಗೆ ತೊಂದರೆ ಆಗಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನಿನಗೆ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡೆ. ಇದು ಅಮ್ಮನ್ ಮುದ್ದು ಮಗಳು ಅಲ್ವಾ? ನನ್ ಬಂಗಾರಿ ನೀನು. ಅಮ್ಮಮ್ಮ ಜೊತೆ ಹಿಂಗೆ ಆಟಾಡಿರ್ತ್ಯಾ? ಆನ ಬಂಗಾರಿ, ಏನು? ಹಲೋ, ನೀನು ಹೇಳು ಅಪ್ಪನ್ಗೆ. ಹಲೋ ಹೇಳು, ಬೇಗ ಬರಕ್ಕೆ ಹೇಳು ಅಪ್ಪನ್ಗೆ. ಆಟಾಡೋಣ ಅಂತ ಹೇಳು, ಬೇಗ ಬಂದು. ಎಲ್ಲಿಗೆ? ಅಲ್ಲೆಲ್ಲ ಹೋಗ್ಬಾರ್ದು. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಇಲ್ಲಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೊಸ ಟೀಚರ್ ಅಲ್ವಾ? ಹೌದು. 2ನೇ ಕ್ಲಾಸ್ ಅಲ್ವಾ ನೀವು ತಗೊಳ್ಳೋದು? Okay. ಅಲ್ಲಿದೆ ನೋಡಿ, ಆ ಕಡೆ ಹೋಗ್ಬಿಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಿಮ್ಗೆಲ್ಲ ನನ್ನ ಹೆಸರು ಗೊತ್ತಾ? ಇಲ್ಲ. ನನ್ನ ಹೆಸರು ಜಾನಕಿ. ಇನ್ಮೇಲಿಂದ ನಾನು ನಿಮ್ ಕ್ಲಾಸ್ ಟೀಚರ್. ಓಕೆ?